1000 ವರ್ಷಗಳ ಇತಿಹಾಸವುಳ್ಳಂತಹ ನಾಗಾರಾಧನೆಗೆ ಜಗತ್ತಿನಲ್ಲೇ ಪ್ರಖ್ಯಾತಿಯನ್ನ ಪಡೆಕೊಂಡಿರುವ ಪರಮ ಪವಿತ್ರ ಕ್ಷೇತ್ರ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯದ ಸನ್ನಿಧಾನದಲ್ಲಿ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ಸುಬ್ರಹ್ಮಣ್ಯ ಇದರ ಯಕ್ಷಗಾನ ಮೇಳದ ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮದಲ್ಲಿ ನಾವುಗಳಿದ್ದೇವೆ. ಶಕ್ತಿ ಮತ್ತು ಚೈತನ್ಯದ ಪ್ರತೀಕ, ಶ್ರದ್ಧೆ ಮತ್ತು ಏಕ ಮನಸ್ಸಿನ ದ್ಯೋತಕ ಅದು ಪ್ರಾರ್ಥನೆ. ಸರ್ವಜ್ಞನು ಸರ್ವಶಕ್ತನು ಸರ್ವರಲ್ಲಿಯೂ ಅಡಗಿರುವ ಪರಮಾತ್ಮನನ್ನ ಪ್ರಾರ್ಥಿಸ ಸರ್ವರ ಹಿತದಲ್ಲಿ ತನ್ನ ಹಿತವನ್ನ ಕಾಣುವ ಸುಸಂಸ್ಕೃತ ಭಾರತೀಯ ವಿಚಾರಧಾರೆ ನಮ್ಮದು. ಇದೀಗ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ. ಶ್ರೀಯುತ ಪದ್ಮನಾಭ ಪಳ್ಳಿಗದ್ದೆ ಯಕ್ಷಗಾನದ ರೂಪದಲ್ಲಿ ಪ್ರಾರ್ಥನೆಗೆ ಚಾಲನೆಯನ್ನ ಕೊಡಬೇಕು ಅನ್ನುವ ಕೋರಿಕೆ ಶ್ರೀಯುತ ಪದ್ಮನಾಭ ಪಳ್ಳಿಗದ್ದೆ ಇವರಲ್ಲಿ ಎಲ್ಲರೂ ಎದ್ದು ನಿಂತು ಪ್ರಾರ್ಥನೆಗೆ ಧ್ವನಿಯಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗಜಮುಖ ನಿನ್ನ ಪಾದವ ನೆನೆವಿ ಗಜಮುಖ ನಿನ್ನ ಪಾದವ ನೆನೆವಿ ನಿಜವಾಗಿ ಕರುಣಿಸು ವರಗಳ ಪ್ರಭುವಿ, ನಿಜವಾಗಿ ಕರುಣಿಸು ವರಗಳ ಪ್ರಭುವೇ. ಮೂಷಕ ವಾಸನ ಮೋದಕ ಹಸ್ತಾವ, ಮೂಷಕ ವಾಹನ ಮೋದಕ ಹಸ್ತಾವ, ಚಾಮರ ಕರ್ಣ ವಿಲಂಬಿತ ಸೂತ್ರ ಬುದ್ಧಿ ಪ್ರದಾಯಕ ಪುಸ್ತಕದಾರಿ, ಬುದ್ಧಿ ಪ್ರದಾಯಕ ಪುಸ್ತಕದಾರಿ, ಸಿದ್ಧಿ ವಿನಾಯಕ ಪದನಮಸ್ತಿ. ಗಜಮುಖ ನಿನ್ನ ಪಾದವ ನೆನೆವೆ, ನಿಜವಾಗಿ ಕರುಣಿಸು ವರಗಳ ಪ್ರಭುವೇ, ವರಗಳ ಪ್ರಭುವೇ. ಗಜಮುಖ ಕೃತಜ್ಞತೆಗಳು. ಸ್ವಾಗತ ಎಂಬ ಭಾವ ನನ್ನದು. ಇಲ್ಲಿ ಸಂತಸವಿದೆ, ಸಂಭ್ರಮವಿದೆ, ಸ್ಫುರದ್ರೂಪಿತನವಿದೆ, ಸುಕೋಮ ಭಾವವಿದೆ. ಇಂತಹ ಪರಿಶುದ್ಧ ಹೃದಯದ ನಮ್ಮ ನಿಮ್ಮ ಮಧುರ ಬಾಂಧವ್ಯವನ್ನ ಒಗ್ಗೂಡಿಸುವ ನವಿರಾದ ಭಾವವೇ ಸ್ವಾಗತ. ಕಾರ್ಯಕ್ರಮದಲ್ಲಿ ಕೊಂಡಿರುವಂತಹ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಹರೀಶ್ ಇಂಜಾಡಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಉದಯ್ ಕುಮಾರ್ ಶೆಟ್ಟಿ ಇವರು ಬೀಳ್ಯ ಕೊಟ್ಟು ಶಾಲನ್ನ ಹಾಕಿ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ.
ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿರುವಂತಹ ಯಕ್ಷಗಾನದ ಬಗ್ಗೆ ವಿಶೇಷ ಆಸಕ್ತಿ ಹಾಗೂ ಅಭಿರುಚಿಯನ್ನು ಹೊಂದಿರುವಂತಹ ನಮ್ಮ ಗಂಡುಗಲ್ಲೆಯನ್ನು ಸದಾ ಪ್ರೋತ್ಸಾಹಿಸುವಂತಹ ಮಾಜಿ ಸಚಿವರಾದಂತಹ ಶ್ರೀಯುತ ಬೆಳ್ಳಿಪ್ಪಾಡಿ ರಮಾನಾಥ್ ರೈ ಅವರು ನಮ್ಮೊಂದಿಗೆ ಇದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ರವೀಂದ್ರ ಕೆ ಇವರು ವೀಳ್ಯವನ್ನ ಕೊಟ್ಟು ಶಾಲನ್ನ ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ದೀಪ ಪ್ರಜ್ವಲನೆಯನ್ನ ಗೈದು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ಸುಬ್ರಹ್ಮಣ್ಯ ಇದರ ಯಕ್ಷಗಾನ ಮೇಳದ ಉದ್ಘಾಟನೆಯನ್ನ ನೆರವೇರಿಸಬೇಕು, ಎಲ್ಲರೂ ಎದ್ದು ನಿಂತು ಜೊತೆಯಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಆದರಣೀಯರೇ, ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ಸುಬ್ರಹ್ಮಣ್ಯ ಇದರ ಯಕ್ಷಗಾನ ಮೇಳದ ಉದ್ಘಾಟನೆ ಸನ್ಮಾನ್ಯ ಶ್ರೀ ಬೆಳ್ಳಿಪ್ಪಾಡಿ ರಮನಾಥ ರೈ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಇವರಿಂದ. ದೀಪದಿಂದ ದೀಪವ ಹಚ್ಚಬೇಕು ಮಾನವ ಅನ್ನುವ ಸದಾಶಯದೊಂದಿಗೆ ಇತಿಹಾಸ ಪ್ರಸಿದ್ಧ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ಸುಬ್ರಹ್ಮಣ್ಯ ಇದರ ಯಕ್ಷಗಾನ ಮೇಳದ ಉದ್ಘಾಟನಾ ಸಮಾರಂಭ ವೇದಿಕೆಯಲ್ಲಿ ನೆರವೇರುತ್ತಿದೆ. ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು, ಮಾಜಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತ ಸನ್ಮಾನ್ಯ ಬೆಳ್ಳಿಪ್ಪಾಡಿ ಶ್ರೀ ರಮನಾಥ ರೈ ಇವರು ದೀಪ ಪ್ರಜ್ವಲನೆಯನ್ನ ಗೈಯುವ ಮೂಲಕ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಸುಬ್ರಹ್ಮಣ್ಯ ಇದರ ಯಕ್ಷಗಾನ ಮೇಳ ಉದ್ಘಾಟನೆಗೊಂಡು ಇವತ್ತಿನಿಂದ ಇಡೀ ನಾಡಿನಾದ್ಯಂತ ಸುತ್ತುವರಿದು ಮೇಳದಲ್ಲಿ ಯಕ್ಷಗಾನದ ಸವಿರುಚಿಯನ್ನ ಇಡೀ ನಾಡಿಗೆ ಉಣಬಡಿಸುವ ಅಮೃತ ಗಳಿಗೆಯಾಗಿ ಇವತ್ತು ಯಕ್ಷಗಾನ ಮೇಳದ ಉದ್ಘಾಟನೆ ನೆರವೇರಿದೆ. ಇದೀಗ ಬಂದಿರುವ ಎಲ್ಲ ಅತಿಥಿ ಬಂಧುಗಳು ಮತ್ತೊಮ್ಮೆ ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಅಭಿನಂದಿಸಿ ಗೌರವಿಸುವ ಕಾರ್ಯ ವೇದಿಕೆಯಲ್ಲಿ ಸಾಗಿ ಬರುತ್ತಿದೆ. ವೇದಿಕೆಯಲ್ಲಿ ಸನ್ಮಾನವನ್ನ ಸ್ವೀಕರಿಸುತ್ತಿರುವ ಗಣಾಧಿರಾಜ ತಂತ್ರಿ ಕೊಲ್ಲಂಗಾನ ಅಂದ್ರೆ ಯಕ್ಷಗಾನದ ಮೇರು ವ್ಯಕ್ತಿತ್ವದ ಗಣಾಧಿರಾಜರು ತನ್ನ ಮನೆಯನ್ನೇ ಯಕ್ಷಗಾನ ಕೇಂದ್ರವಾಗಿ ದಿನನಿತ್ಯ ಯಕ್ಷಗಾನ ನಡೆಯುವಂತದ್ದು ಪ್ರತೀತಿ. ಪ್ರಸ್ತುತ ಬ್ರಹ್ಮಶ್ರೀ ಅನ್ನುವ ತಂತ್ರಿ ಪದವಿಯನ್ನ ಪಡೆದುಕೊಂಡು ಯಕ್ಷಗಾನ ಜೊತೆಗೆ ತಂತ್ರಿಗಳ ಸೇವೆಯನ್ನ ಕೂಡ ಅತ್ಯಂತ ವ್ಯವಸ್ಥಿತವಾಗಿ ಮಾಡ್ತಾ ಇರುವ ತಮಗೆ ಅತ್ಯಂತ ಗೌರವಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸುತ್ತಿದ್ದೇವೆ. ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಅಜೇರು ಸಚ್ಚಿದಾನಂದ ಪ್ರಭು ಯಕ್ಷಗಾನ ಹಾಸ್ಯ ಕಲಾವಿದರನ್ನ ಗೌರವಿಸುವಂತ ಕಾರ್ಯಕ್ರಮ ವೇದಿಕೆಯಲ್ಲಿ ಪ್ರಸ್ತುತಗೊಳ್ಳಲಿದೆ. ಪ್ರೇಕ್ಷಕರ ದೊಡ್ಡ ಕಿಚ್ಚಪಾಳಿಯೊಂದಿಗೆ ಸಾಧಕರ ಆಸನಕ್ಕೆ ಸ್ವಾಗತಿಸುತ್ತಿದ್ದೇವೆ. ಅಜೇರು ಶ್ರೀ ಸಚ್ಚಿದಾನಂದ ಪ್ರಭು ಯಕ್ಷಗಾನ ಹಾಸ್ಯ ಕಲಾವಿದರು. ಆದರಣೀಯರೇ, ಶ್ರೀಯುತರು ಬಂಟ್ವಾಳ ತಾಲೂಕು ಪುಣಚ ಗ್ರಾಮದ ಆಜೇರು ಚಂದ್ರಶೇಖರ ಪ್ರಭು ಮತ್ತು ಶ್ರೀಪತಿ ವನಿತಾ ದಂಪತಿಗಳ ಪುತ್ರನಾಗಿ ಜನಿಸಿರುತ್ತೀರಿ. 10ನೇ ತರಗತಿಯಿಂದ ವಿದ್ಯಾಭ್ಯಾಸವನ್ನ ಪೂರೈಸಿದ ನಂತರ ಮುದ್ರಣ ಉದ್ಯೋಗದೊಂದಿಗೆ ಮುದ್ಮುಂಜ ವಾಸುದೇವ ಪ್ರಭುಗಳ ಶಿಷ್ಯವೃತ್ತಿ, ಹಾಸ್ಯರತ್ನ ನಯನ ಕುಲಾಲ್, ಮಿಜಾರು ಅಣ್ಣಪ್ಪರ ಪಾತ್ರವದಿಂದ ಪ್ರಭಾವಗೊಂಡು ಹಾಸ್ಯಗಾರನಾಗಿ ರಂಗ ಪ್ರವೇಶವನ್ನ ಮಾಡಿ ಹಾಸ್ಯರತ್ನ ನಯನ ಕುಮಾರ್ ರವರ ಹಾಸ್ಯ ಲೋಕದಲ್ಲಿ 7 ವರ್ಷ ವಿಶೇಷ ಸೇವೆಯನ್ನ ನೀಡಿದ ಖ್ಯಾತಿ ನಿಮ್ಮದಾಗಿದೆ. ಯಕ್ಷಗಾನ ಕ್ಷೇತ್ರದ ಎಲ್ಲ ಪಾತ್ರಗಳಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ನಟನೆಯನ್ನ ಮಾಡಿ ಪ್ರೇಕ್ಷಕರನ್ನ ತನ್ನ ನವರಸದೊಂದಿಗೆ ನಗುವಿನೊಂದಿಗೆ ಉಣಬಡಿಸುವಂತ ಮೇರು ವ್ಯಕ್ತಿತ್ವದ ಹಾಸ್ಯ ಕಲಾವಿದರು ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವ ಅಜೇರು ಶ್ರೀ ಸಚ್ಚಿದಾನಂದ ಪ್ರಭುಗಳು. ಬಹುತೇಕ ಯಕ್ಷಗಾನದ ಎಲ್ಲ ಪಾತ್ರಗಳನ್ನ ನಿರ್ವಹಿಸಿ ಪ್ರೇಕ್ಷಕರನ್ನ ನಗೆಗಡಲಲ್ಲಿ ತಿಳಿಸುವಂತ ವಿಶೇಷವಾಗಿರುವಂತ ಶಕ್ತಿಯನ್ನ ಹೊಂದಿರತಕ್ಕಂತ ವ್ಯಕ್ತಿತ್ವ ಸನ್ಮಾನ್ಯ ಶ್ರೀ ಅಜೇರು ಸಚ್ಚಿದಾನಂದ ಪ್ರಭುಗಳು. ದಕ್ಷಿಣ ಕನ್ನಡ ಜಿಲ್ಲೆ ಕಂಡಂತ ಶ್ರೇಷ್ಠ ಹಾಸ್ಯ ಕಲಾವಿದರಲ್ಲಿ ಒಬ್ಬರಾಗಿರುವಂತ ಸಚ್ಚಿದಾನಂದ ಪ್ರಭು ಇವರನ್ನ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ಸುಬ್ರಹ್ಮಣ್ಯ ಇದರ ಯಕ್ಷಗಾನ ಮೇಳದ ಉದ್ಘಾಟನಾ ಸಮಾರಂಭದಲ್ಲಿ
ಪ್ರೇಕ್ಷಕರ ದೊಡ್ಡ ಕೈಚಪ್ಪಾಳೆಯ ಸದ್ದಿನೊಂದಿಗೆ ಅತ್ಯಂತ ಗೌರವಪೂರ್ವಕವಾಗಿ ಅಭಿಮಾನದಿಂದ ಸನ್ಮಾನಿಸಿ ಇವತ್ತು ಗೌರವಿಸುತ್ತಿದ್ದೇವೆ. ಸನ್ಮಾನವನ್ನ ಸ್ವೀಕರಿಸಿದ ಸಚ್ಚಿದಾನಂದ ಪ್ರಭು ಇವರಿಗೆ ವಿಶೇಷ ಅಭಿನಂದನೆ. ಕಾರ್ಯಕ್ರಮವನ್ನ ಮುಂದುವರಿಸಿದ ವೇದಿಕೆ ಮುಂಭಾಗದ ಆಸನವನ್ನ ತೆರವುಗೊಳಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 4 ದಶಕದ ರಾಜಕೀಯ ಇತಿಹಾಸವುಳ್ಳಂತ ಅಪರೂಪದ ವ್ಯಕ್ತಿತ್ವ, ನಮ್ಮ ಜನಮಾನಸದಲ್ಲಿ ಬೇಬಿ ಅಣ್ಣನಾಗಿ ಗುರುತಿಸಿಕೊಂಡಂತ ಬೆಳ್ಳಿಪಾಡಿ ರಮನಾಥ ರೈಯವರು, ಕಂಬಳವನ್ನ ನಾಡಿಗೆ ಪರಿಚಯಿಸಿದವರು, ಕ್ರೀಡೆಗೂ ಪ್ರೋತ್ಸಾಹವನ್ನ ಕೊಡುವವರು, ಜೊತೆಗೆ ಯಕ್ಷಗಾನಕ್ಕೂ ಕೂಡ ಪ್ರೋತ್ಸಾಹವನ್ನ ಕೊಡುವವರು ನಮ್ಮ ಮಾಜಿ ಸಚಿವರಾಗಿರುವ ಬೆಳ್ಳಿಪಾಡಿ ರಮನಾಥ ರೈ ಇವರು ಉದ್ಘಾಟನಾ ಮಾತುಗಳನ್ನಾಡಬೇಕು ಅನ್ನುವ ವಿನಂತಿ. ವರ್ತಮಾನ ಸಂದರ್ಭದ ವ್ಯವಸ್ಥಾಪನಾ ಸಮಿತಿಯವರು ಈ ಒಂದು ಪುಣ್ಯ ಕ್ಷೇತ್ರದ ಹೆಸರಿನಲ್ಲಿ ಯಕ್ಷಗಾನ ಮೇಳವೊಂದನ್ನು ಪ್ರಾರಂಭ ಮಾಡಬೇಕು ಅಂತ ತೀರ್ಮಾನಿಸಿ, ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಸುಬ್ರಹ್ಮಣ್ಯ ಅಂಥೇಳಿ ಆ ಒಂದು ಯಕ್ಷಗಾನ ಮೇಳವನ್ನು ಪ್ರಾರಂಭಿಸಿ ತಿರುಗಾಟ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ಕರಾವಳಿಯ ಒಂದು ಗಂಡು ಕಲೆ ಯಕ್ಷಗಾನ. ಯಕ್ಷಗಾನ ಇವತ್ತು ಪ್ರತಿಯೊಬ್ಬ ಜನರು ಕೂಡ ಅದರ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ. ಯಕ್ಷಗಾನ ಪರದೇಶದಲ್ಲಿ ಕೂಡ ಇವತ್ತು ಅಲ್ಲಿ ಪ್ರದರ್ಶನ ಮಾಡತಕ್ಕಂಥ ಒಂದು ವಿಷಯ ನಮಗೆಲ್ಲ ಗೊತ್ತಿರತಕ್ಕಂಥ ಇವತ್ತು ಯಕ್ಷಗಾನದ ಬಗ್ಗೆ ಜನರಲ್ಲಿ ತಿಳ್ಕೊಳ್ಳುವಂಥದ್ದು ಆಯಿತು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ತೆಂಕುತಿಟ್ಟಿನ ಶೈಲಿಯ ಈ ಯಕ್ಷಗಾನ ಮೇಳದಲ್ಲಿ ಒಳ್ಳೆಯ ಅರ್ಥಧಾರಿಗಳನ್ನು, ವೇಷಧಾರಿಗಳನ್ನೆಲ್ಲ ಸೇರಿಸಿಕೊಂಡು ಇವತ್ತು ಪ್ರಾರಂಭವನ್ನು ಮಾಡಿದ್ದಾರೆ. ಮುಂದಿನ ದಿವಸಗಳಲ್ಲಿ ಅದರ ಒಂದು ಪ್ರಬುದ್ಧತೆಯನ್ನು ಪ್ರದರ್ಶನ ಮಾಡತಕ್ಕಂಥ ಒಂದು ಕಾಲ ನಾವು ಕಾಣಲಿಕ್ಕೆ ಇದ್ದೇವೆ ಅನ್ನುವಂಥ ನಮ್ಮ ಅಪೇಕ್ಷೆ ಮತ್ತು ಬಯಕೆ ಕೂಡ. ನಮ್ಮ ಕರಾವಳಿ ಭಾಗದಲ್ಲಿ ಇವತ್ತು ಪುರಾಣ ಪ್ರಸಂಗಗಳ ವಿಚಾರದಲ್ಲಿ ಹೇಳಬೇಕು ಅಂತಂದರೆ, ಪುರಾಣ ಕಥೆಗಳ ವಿಷಯಗಳಲ್ಲಿ ಹೇಳಬೇಕು ಅಂತಂದರೆ, ಸಾಮಾನ್ಯವಾಗಿ ಈ ದೇಶದಲ್ಲಿ ಯಾವ ವ್ಯಕ್ತಿಗಳಿಗೂ ಪುರಾಣ ಕಥೆಗಳ ಸರಿಯಾದ ಮಾಹಿತಿಗಳ ಕೊರತೆ ಇದೆ ಅಂತ ನನ್ನ ಅಭಿಪ್ರಾಯ. ಆದರೆ ಕರಾವಳಿ ಭಾಗ ಜನರಿಗೆ ಸಾಮಾನ್ಯವಾಗಿ ಎಲ್ಲ ಪುರಾಣ ಕಥೆಗಳ ಪರಿಚಯ ಇದೆ. ಅದಕ್ಕೆ ಕಾರಣ ಯಕ್ಷಗಾನ. ಯಕ್ಷಗಾನದ ಮೂಲಕ ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಿತ್ತು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಅಂಥ ಸಂದರ್ಭದಲ್ಲಿ ಇವತ್ತು ಆಸ್ತಿಕ ಕೇಂದ್ರಗಳ ಒಂದು ಸಾನ್ನಿಧ್ಯದಲ್ಲಿ ಕೆಲವು ಕಡೆ ಯಕ್ಷಗಾನ ಮೇಳಗಳು ಶುರು ಮಾಡಿ ಪ್ರತಿಯೊಬ್ಬ ಧರ್ಮಾಭಿಮಾನಿಗಳು, ಪ್ರತಿಯೊಬ್ಬ ಭಕ್ತರು ಅವರ ಸೇವಾ ದೃಷ್ಟಿಯ ಒಂದು ಯಕ್ಷಗಾನ ಆಡಿಸ್ತಕ್ಕಂಥದ್ದು ಇವತ್ತು ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ವಿ. ಇವತ್ತು ಇಲ್ಲಿ ಮೇಳವನ್ನು ನಾವು ಪ್ರಾರಂಭ ಮಾಡಿದ್ದಾರೆ. ಮುಂದಕ್ಕೆ ತಿರುಗಾಟ ಮಾಡಿಕೊಂಡು ಎಲ್ಲ ಕಡೆಯೂ ಕೂಡ ಈ ಮೇಳ ಹೋಗ್ತದೆ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಭಕ್ತರಿಗೆ ಇದು ಒಂದು ರೀತಿಯಲ್ಲಿ ಸಂತೋಷವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತ ನಾನಂತೂ ತಿಳ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಸುಬ್ರಹ್ಮಣ್ಯ
ದೇವಸ್ಥಾನಕ್ಕೆ ರಾಜ್ಯದ ನಾನಾ ಭಾಗದಿಂದ ಜನರು ಕೂಡ ಬರ್ತಾರೆ. ಇವತ್ತು ಅವರಿಗೂ ಕೂಡ ಇದರ ಮಾಹಿತಿಗಳು ಪರಿಚಯಗಳಾಗುತ್ತೆ. ಮುಂದೆ ಎಲ್ಲ ಭಾಗದಲ್ಲಿ ಕೂಡ ಇವತ್ತು ಈ ಒಂದು ಯಕ್ಷಗಾನವನ್ನು ಆಡಿ ತೋರಿಸ್ತಕ್ಕಂಥ ಒಂದು ಕೆಲಸ ಆಗ್ಬೋದು ಅಂತೇಳಿ ನನ್ನ ಒಂದು ನಂಬಿಕೆ. ಒಂದು ಸಲ ಇವತ್ತು ಪುರಾಣ ಪ್ರಸಂಗಗಳ ಯಕ್ಷಗಾನ ಮೇಳಗಳಲ್ಲಿ ಸ್ವಲ್ಪ ಆಟದಲ್ಲಿ ನಡೆಸ್ತಕ್ಕಂಥ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಸಾಧ್ಯವಾದಷ್ಟು ಮಟ್ಟಿಗೆ ಈ ಒಂದು ಯಕ್ಷಗಾನ ಮೇಳದ ಮೂಲಕ ಕೆಲವಾರು ಹಳೆಯ ಪ್ರಸಂಗಗಳನ್ನು ಮತ್ತೆ ಜನರಿಗೆ ತೋರಿಸ್ತಕ್ಕಂಥದ್ದು, ಅದು ಧಾರ್ಮಿಕ ನಂಬಿಕೆಯ ಕೆಲವು ಪ್ರಸಂಗಗಳನ್ನು ನೀವು ಆಡಿ ತೋರಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಕ್ಷೇತ್ರದ ಮಹಿಮೆಯ ಪ್ರಸಂಗದ ಜೊತೆಯಲ್ಲಿ ಇತರ ಮೇಳಗಳು, ಇತರ ಪ್ರಸಂಗಗಳು, ಅದು ಪುರಾಣ ಪ್ರಸಂಗ ಆಧಾರಿತವಾದಂಥ ಪ್ರಸಂಗಗಳಿಗೆ ಸ್ವಲ್ಪ ಮಟ್ಟಿಗೆ ಆದ್ಯತೆಯನ್ನು ಕೊಡಬೇಕು. ಇವತ್ತು ವರ್ತಮಾನ ಸಂದರ್ಭದಲ್ಲಿ ಅದು ಕಡಿಮೆ ಆಗ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅದನ್ನು ಮಾಡಿದ್ರೆ ಇನ್ನು ಹೆಚ್ಚು ಉತ್ತಮವಾಗುತ್ತೆ ಅನ್ನುವಂಥದ್ದು. ಇವತ್ತು ನಮ್ಮಲ್ಲಿ ಸಾಕಷ್ಟು ಯಕ್ಷಗಾನ ಕಲಾವಿದರಿದ್ದಾರೆ. ಅವರು ಕೆಲವು ಸಾರಿ ಶಿಕ್ಷಣದ ಅವಕಾಶಗಳ ಕೊರತೆ ಇದ್ದಂಥವ್ರು ಕೂಡ ಅರ್ಥಧಾರಿಕೆಯಲ್ಲಿ ಅದ್ಭುತ ಪಾಂಡಿತ್ಯವನ್ನು ತೋರಿಸ್ತಕ್ಕಂಥ ಹಿರಿಯ ಕಲಾವಿದರು ನಾವು ಕಂಡಿದ್ದೇವೆ. ಅವರ ಶಿಕ್ಷಣದ ಹಿನ್ನೆಲೆ ನೋಡಿದರೆ ಆ ಶಿಕ್ಷಣದ ಹಿನ್ನೆಲೆ ಅಷ್ಟೇನು ದೊಡ್ಡ ಪಾಂಡಿತ್ಯದ ಹಿನ್ನೆಲೆ ಅಲ್ಲ, ಆದರೆ ಒಬ್ಬ ಮೇಧಾವಿಗಿಂತಲೂ ಪ್ರಭಾವವಾಗಿ ಅವನ ವಿದ್ಯುತ್ತನ್ನು ತೋರಿಸ್ಪಡಿಸ್ತಕ್ಕಂಥ ಒಂದು ಅರ್ಥಧಾರಿಗಳು ನಮ್ಮ ಜಿಲ್ಲೆಗೆ ಬಹಳಷ್ಟು ಜನ ಅರ್ಥಧಾರಿಗಳು ನಾವು ಕಂಡಿದ್ದೇವೆ. ತಾಳಮದ್ಲೆ ಅಂತ ತಾಳಮದ್ಲೆಯಲ್ಲಿ ಕೆಲವು ಪ್ರಸಂಗಗಳಲ್ಲಿ ಹಿರಿಯ ಅರ್ಥಧಾರಿಗಳ ಏನು ಮಾತುಗಳು ನಮಗೆ ಇವತ್ತು ಕೂಡ ಮನಸ್ಸಿಗೆ ಬರ್ತದೆ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಇದೆಲ್ಲವೂ ಕೂಡ ಪಾಂಡಿತ್ಯ, ಅದನ್ನು ಬಹುಶಃ ಯಕ್ಷಗಾನ ಕಲೆಯ ಮೂಲಕ ಅದನ್ನು ಪಡೀಲಿಕ್ಕೆ ಸಾಧ್ಯ ಆಗಿದೆ. ಯಕ್ಷಗಾನ ಅನ್ನುವಂಥದ್ದು ಒಂದು ಅದ್ಭುತವಾದ ಕಲೆ. ಅದು ತಿಳ್ಕೊಂಡವರಿಗೆ ಗೊತ್ತಾಗುತ್ತೆ, ತಿಳಿದಂಥವ್ರಿಗೆ ಗೊತ್ತಾಗುತ್ತೆ. ಇಂಥ ಒಂದು ಅದ್ಭುತವಾದಂಥ ಯಕ್ಷಗಾನ ಕರಾವಳಿಯ ಗಂಡು ಕಲೆ, ಬಹುಶಃ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾಭೂಷಿತ ಯಕ್ಷಗಾನ ಇದರ ಮೂಲಕ ಯಶಸ್ವಿಯಾಗಿ ಜಿಲ್ಲೆಯಾದ್ಯಂತ ಇದರ ಮೇಳದ ಸಂಚಾರ ಮಾಡಿ ಪ್ರಸಂಗಗಳು, ಒಳ್ಳೆಯ ಪ್ರಸಂಗಗಳನ್ನು ಮಾಡಿ ಇದಕ್ಕೆ ಜನರಿಗೆ ಮೆಚ್ಚುಗೆ ಗಳಿಸ್ತಕ್ಕಂಥದ್ದಾಗಲಿ, ಭವಿಷ್ಯತ್ತಿನ ದಿವಸಗಳಲ್ಲಿ ಒಳ್ಳೆಯ ಒಂದು ಮೇಳವಾಗಿ ಇದಕ್ಕೆ ಹೆಸರು ಬರತಕ್ಕಂಥದ್ದು ಆಗಲಿ, ಅದಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲ ಆಶೀರ್ವಾದ ಇರಲಿ ಅನ್ನುವಂಥ ಮಾತನ್ನು ಹೇಳಿ ನಾನು ಮುಕ್ತಾಯ ಮಾಡ್ತೇನೆ. ಜೈ ಜಿಗನ್. ಕೃತಜ್ಞತೆಗಳು ಸನ್ಮಾನ್ ಯಕ್ಷಗಾನ ಗೆಲ್ಗೆ. ಎಸ್, ಕೃತಜ್ಞತೆಗಳು ಸನ್ಮಾನ್ಯ ಬೆಳ್ಳಿಪಾಡಿ ರಮನಾಥ ರೈ ಇವರಿಗೆ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವ ಡಾಕ್ಟರ್ ಬಿ ರಘು, ಸದಸ್ಯರು, ವ್ಯವಸ್ಥಾಪನಾ ಸಮಿತಿ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಸುಬ್ರಹ್ಮಣ್ಯ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿ. ಸ್ಥಳ ಸಾನ್ನಿಧ್ಯ ಕುಕ್ಕೆನಾಥ ಶ್ರೀ ಸುಬ್ರಹ್ಮಣ್ಯ ದೇವರನ್ನು ಸ್ಮರಿಸುತ್ತಾ ಇವತ್ತು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಐತಪ್ಪ ವರ್ಕಾಡಿ ಅನ್ನುವ ಒಬ್ಬರು ಕಲಾವಿದರು, ಅವರ ನೇತೃತ್ವದಲ್ಲಿ ಇವತ್ತು ಸುಬ್ರಹ್ಮಣ್ಯ ಕ್ಷೇತ್ರ ಮಹಾತ್ಮೆ ನಡೆಯುವಂತಹ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಮ್ಮೆಲ್ಲರ ನಾಯಕರು, ನಮ್ಮ ಮಾರ್ಗದರ್ಶಕರು, ನನ್ನ ಊರಿನವರೇ ಆದ ಬೆಳ್ಳಿಪಾಡಿ ರಮನಾಥ ರೈ ಅವರೇ, ಅದೇ ರೀತಿ ನಮ್ಮ ಈ ಒಂದು ದೇವಸ್ಥಾನ ಸಮಿತಿ ಅಧ್ಯಕ್ಷರು ಸನ್ಮಿತ್ರರಾದ ಹರೀಶ್ ಇಂಜಾಡಿಯವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರುಗಳೇ, ಯಕ್ಷಗಾನ ಒಂದು ಪ್ರಸಂಗವನ್ನು ನಡೆಸೋದು ಇಂದಿನ ಕಾಲದಲ್ಲಿ ಬಹಳ ಕಷ್ಟ. ಅಂತಹ ಒಂದು ಕಾಲಘಟ್ಟದಲ್ಲಿ
ಐತಪ್ಪರವರು ಎಲ್ಲ ಕಲಾವಿದರನ್ನು ಸಿಲೆಕ್ಟ್ ಮಾಡಿ ಇವತ್ತೊಂದು ಇಂತಹ ಹೆಜ್ಜೆ ಇಟ್ಟುವುದು ಬಹಳ ಒಂದು ದಿಟ್ಟದ ಮಾತು. ಪ್ರಥಮವಾಗಿ ಅವರು ಸುಬ್ರಹ್ಮಣ್ಯ ದೇವರ ಒಂದು ಕ್ಷೇತ್ರದಲ್ಲಿ ದೇವರ ಹೆಸರಿನಲ್ಲಿ ಯಕ್ಷಗಾನ ಒಂದು ಪ್ರಾರಂಭಿಸಬೇಕೆನ್ನುವ ಉದ್ದೇಶದಿಂದ ನಮ್ಮನ್ನೆಲ್ಲ ಸಮಿತಿಯವರನ್ನು ವಿನಂತಿಸಿದ ಮೇರೆಗೆ ನಾವು ಅವರಿಗೆ ಅದೇ ದಿವಸ ನೀವು ಈ ಒಂದು ಯಕ್ಷಗಾನವನ್ನು ಪ್ರಾರಂಭಿಸಲೇಬೇಕು, ಅದಕ್ಕೆ ನಾವು ಅದಕ್ಕೆ ಬೇಕಾಗುವ ಎಲ್ಲ ಸಹಕಾರ ನೀಡ್ತೇವೆ ಅಂತೇಳಿ ಹೇಳಿದ ದೃಷ್ಟಿಯಿಂದ ಅವರು ಇದನ್ನೊಂದು ಕೈಗೊಂಡಿದ್ದಾರೆ. ಇಂತಹ ಒಂದು ಕಾರ್ಯಕ್ರಮ ಅದು ಕೂಡ ಉದ್ಘಾಟನೆಗೆ ನಾನು ಐತಪ್ಪ ವರ್ಕಾಡಿಯವರು ಮತ್ತು ನಾನು ಮಾನ್ಯ ರೈ ಅವರ ಮನೆಗೆ ಹೋಗಿ ಅವರನ್ನು ರಿಕ್ವೆಸ್ಟ್ ಮಾಡಿ ಹೇಳಿದರು. ಆಗಲೇ ಅವರು ಹೇಳಿದರು, ನಾನು ಖಂಡಿತ ಬರ್ತೇನೆ, ನಾನು ಯಕ್ಷಗಾನಕ್ಕೆ ಬಹಳಷ್ಟು ಒಂದು ಪ್ರಾಮುಖ್ಯತೆ ಕೊಡುವುದಲ್ಲದೆ ಯಕ್ಷಗಾನ ನನಗೆ ಬಹಳ ಅಚ್ಚುಮೆಚ್ಚಿನ ಆ ಒಂದು ಕಾರ್ಯಕ್ರಮಕ್ಕೆ ಖಂಡಿತ ಬರ್ತೇನೆ ಅಂತೇಳಿ ಬಂದಿದ್ದಾರೆ. ನಿಜವಾಗಿಯೂ ಅವರು ಬೆಳಿಗ್ಗೆ ಇಷ್ಟು ದೂರ ಆದರೂ ಬರೋದು ಖಂಡಿತ ಎನ್ನುವಂತಹ ಭರವಸೆ ನನಗಿತ್ತು. ಹಾಗಾಗಿ ಬಂದಿದ್ದಾರೆ. ಸರಿ, ನಿಮಗೆ ಈ ಒಂದು ನಮ್ಮ ಎಲ್ಲ ಯಕ್ಷಗಾನ ಮಂಡಳಿ, ಅದೇ ರೀತಿ ನಮ್ಮ ಸಮಿತಿ ಹಾಗೂ ಎಲ್ಲ ಭಕ್ತರ ಪರವಾಗಿ ಅನಂತಾನಂತ ವಂದನೆಗಳನ್ನು ಕೊಡ್ತಾ ಇದ್ದೇನೆ. ಹಾಗಾಗಿ ತಮಗೆ ದೇವರು ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಸ್ಥಾನಮಾನ ಸಿಗುವಂತೆ ಕೂಡ ಇಲ್ಲಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಭಕ್ತಾಭಿಮಾನಿಗಳೇ, ಯಕ್ಷಗಾನಕ್ಕೆ ತಾವು ಸಹಕಾರ ಕೊಡಬೇಕು. ಅದೇ ಈ ರೀತಿ ಇವತ್ತು ಬಹಳಷ್ಟು ಮೇಳಗಳಿವೆ, ಪೈಪೋಟಿ ಇದೆ. ಇಂತಹ ಸಂದರ್ಭದಲ್ಲಿ ಇದನ್ನು ನಡೆಸೋದು ಆರ್ಥಿಕವಾಗಿ ಅದೇ ರೀತಿ ಒಂದು ನಿರ್ಧಾರ ತಗೊಳ್ಳೋದು ಕೂಡ ಕಷ್ಟ. ಆದರೆ ಅವರು ಇಂತಹ ಒಂದು ಕಾರ್ಯಕ್ರಮವನ್ನು ನಿಜವಾಗಿ ಅವರು ಮಾಡಿದ್ದು ಒಂದು ಶ್ಲಾಘನೀಯ. ಇದು ಮುಂದೆ ಒಂದು ಸುಬ್ರಹ್ಮಣ್ಯ ದೇವರ ಹೆಸರಲ್ಲಿ ಪರ್ಮನೆಂಟ್ ಮೇಳ ಆಗಲಿ ಅಂತೇಳಿ ಕೂಡ ನಾನು ದೇವರನ್ನು ಪ್ರಾರ್ಥಿಸುತ್ತಾ ತಮ್ಮಲ್ಲಿ ವಂದಿಸಿ ನಾನು 2 ಮಾತು ಮುಗಿಸುತ್ತೇನೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸಿದ ಶ್ರೀ ಅಶೋಕ್ ನೆಕ್ರಾಜೆ ಸುಬ್ರಹ್ಮಣ್ಯ, ಮಾನ್ಯ ಸದಸ್ಯರು, ವ್ಯವಸ್ಥಾಪನಾ ಸಮಿತಿ, ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಸುಬ್ರಹ್ಮಣ್ಯ ಇವರು ಮಾತುಗಳನ್ನಾಡಬೇಕು ಅನ್ನುವ ವಿನಂತಿ. ಎಲ್ರಿಗೂ ನಮಸ್ಕಾರ. ನಮ್ಮ ಕ್ಷೇತ್ರದ ಅಧಿಪತಿಯಾಗಿರತಕ್ಕಂಥ ಅನ್ನದಾತ ಸುಬ್ಬಪ್ಪನ ಪಾದಾವೃಂದಕ್ಕೆ ಸ್ಮರಣೆಯನ್ನು ಮಾಡಿಕೊಂಡು ಕ್ಷೇತ್ರದ ಎಲ್ಲ ಆರಾಧ್ಯ ದೈವ ದೇವರುಗಳ ಆಶೀರ್ವಾದವನ್ನು ಬೇಡಿಕೊಂಡು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಸುಬ್ರಹ್ಮಣ್ಯ ಇದರ ಉದ್ಘಾಟನಾ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ನನ್ನ ಮಾರ್ಗದರ್ಶಕರು, ಇಡೀ ರಾಜ್ಯ ಕಂಡ ಅತ್ಯುತ್ತಮವಾದಂಥ ಒಬ್ಬ ಸಜ್ಜನ ಜನನಾಯಕ ಸಚಿವರಾಗಿರತಕ್ಕಂಥ ಬೆಳ್ಳಿಪಾಡಿ ರಮಾನಾಥರಯ್ಯವರೇ, ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ನಮ್ಮ ಆಡಳಿತ ಮಂಡಳಿಯ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿರತಕ್ಕಂಥ ಗೌರವಾನ್ವಿತ ಹರೀಶ್ ಇಂಜಾಡಿಯವರೇ, ನಮ್ಮ ಕಡಬ ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಸನ್ಮಿತ್ರರಾಗಿರ್ತಕ್ಕಂಥ ಸುಧೀರ್ ಕುಮಾರ್ ಶೆಟ್ಟಿಯವರೇ, ವಿಶೇಷವಾಗಿ ನಮ್ಮ ಈ ಯಕ್ಷಗಾನ ಮೇಳದ ಸಂಚಾಲಕರು, ಒಂದು ಯಕ್ಷಗಾನ ಮೇಳವನ್ನು ನಡೆಸಬೇಕು ಅಂತ ಹೇಳಿ ಪಣ ತೊಟ್ಟಂಥ ನಮ್ಮ ಊರಿನ ಹಿರಿಯರು, ನಮ್ಮ KDP ಸದಸ್ಯರಾಗಿರ್ತಕ್ಕಂಥ ಶಿವರಾಮರಯ್ಯವರೇ, ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ನಮ್ಮ ಆಡಳಿತ ಮಂಡಳಿಯ ಸದಸ್ಯರುಗಳು, ವೇದಿಕೆ ಮುಂಭಾಗಿರತಕ್ಕಂಥ ಯಕ್ಷಗಾನಾಭಿಮಾನಿಗಳೇ, ಯಕ್ಷಗಾನ ಅಂತ ಹೇಳುವಂಥದ್ದು ನಮ್ಮ ಈಗ ರೈ ಸಾಹೇಬರು ಹೇಳಿದಾಗೆ ಗಂಡು ಕಲೆಯಾದಂಥ ಯಕ್ಷಗಾನ ಹುಟ್ಟಿದಂಥದ್ದು ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಈ ಕರಾವಳಿಯಲ್ಲಿ ಧಾರ್ಮಿಕತೆಯಲ್ಲಿ ಏಕತೆಯನ್ನು ಕಂಡುಕೊಂಡು ನಮ್ಮ ಒಂದು ಸಂಸ್ಕೃತಿಯ ಮತ್ತು ಪುರಾತನದ ವ್ಯವಸ್ಥೆಯನ್ನು ಒಂದು ಯಕ್ಷಗಾನದ ಮೂಲಕ ಜನರಿಗೆ ತೋರ್ಪಡಿಸಿಕೊಂಡು, ಹಿಂದಿನ ಕಾಲದಲ್ಲಿ ಬೆಳಿಗ್ಗೆ ಸಂಜೆ 8:30-9 ಗಂಟೆಗೆ ಸ್ಟಾರ್ಟ್ ಆಗತ್ತಂಥ ಯಕ್ಷಗಾನ ಬೆಳಿಗ್ಗೆ 6:30ವರೆಗೆ ಇರತಕ್ಕಂಥ ವ್ಯವಸ್ಥೆಯನ್ನು ನಾವು ಸಣ್ಣ ಮಕ್ಕಳಿರುವಾಗ ನಾವು ನೋಡ್ತಾ ಇದ್ದೇವೆ. ಆಗ ಟೆಂಟ್ ಹಾಕಿಕೊಂಡು ಈಸಿ ಚೇರು ನೆಲದಲ್ಲಿ ಟಿಕೆಟ್ ಮೇಲೆ ಮಾಡಿಕೊಂಡು ಬುಕ್ಕಿಂಗ್ ಮಾಡತಕ್ಕಂಥ ಆಟದ ವ್ಯವಸ್ಥೆ ಇತ್ತು. ಆದರೆ ಈಗ ಆಧುನಿಕತೆಯಲ್ಲಿ ಬದಲಾದ ಸನ್ನಿವೇಶದಲ್ಲಿ ಈಗ ಗಂಟೆಯ ಲೆಕ್ಕದಲ್ಲಿ ಯಕ್ಷಗಾನ ನಡೆಯತಕ್ಕಂಥದ್ದು ಒಂದು ದುರದೃಷ್ಟಕರ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಒಂದು ಯಕ್ಷಗಾನವನ್ನು ಒಂದು
ಏನು ಒಂದು ಮೇಳದಲ್ಲಿ ಇಟ್ಟುಕೊಂಡಂಥ ಹೆಸರನ್ನು, ಯಾವುದೇ ಒಂದು ಆಟ ಇರ್ಬೋದು, ಆ ಆಟವನ್ನು ಪರಿಪೂರ್ಣವಾಗಿ ಯಕ್ಷಗಾನ ಕಲಾಭಿಮಾನಿಗಳಿಗೆ ತೋರಿಸ್ಕೊಡ್ಲಿಕ್ಕೆ ಸಾಧಾರಣ ಒಂದು 7 ಗಂಟೆಯ ಸಮಯಾವಕಾಶ ಬೇಕಾಗಿದೆ. ಈ ಆ ಪ್ರಸಂಗಗಳಲ್ಲಿ ಕೆಲವು ಪಾತ್ರಗಳನ್ನು ಕಟ್ ಮಾಡಿಕೊಂಡು ಕೇವಲ ಒಂದು 4 ಗಂಟೆಯಲ್ಲಿ ಸೀಮಿತಗೊಳಿಸತಕ್ಕಂಥ ವ್ಯವಸ್ಥೆ ಈಗ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಈಗಾಗಲೇ ನಮ್ಮ ಸರ್ಕಾರ ಮೊನ್ನೆಯಾಗಲೇ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಇನ್ನೂ ಅದು ಜಾರಿಗೆ ಬರಬೇಕಾಗಿದೆ. ಇನ್ನು ಸಂಜೆ ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆವರೆಗೆ ಕೂಡ ಧಾರ್ಮಿಕತೆಯನ್ನು ಮತ್ತು ಯಕ್ಷಗಾನ, ಭೂತ, ನೇಮ, ಕಂಬಳಗಳಿಗೆ ಅವಕಾಶವನ್ನು ಸರ್ಕಾರ ಮಾಡಿಕೊಟ್ಟಿದೆ ಅಂತ ಹೇಳಿಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಸುಬ್ರಹ್ಮಣ್ಯ ಮೇಳದ ಒಂದು ಉಸ್ತುವಾರಿಯಲ್ಲಿ ನಡೆಯತಕ್ಕಂಥ ಸುಬ್ರಹ್ಮಣ್ಯ ದೇವಸ್ಥಾನದ ಉಸ್ತುವಾರಿಯಲ್ಲಿ ನಮ್ಮ ಶಿವರಾಮರಯ್ಯ ಸಂಚಾಲಕದಲ್ಲಿ ನಡೆಯತಕ್ಕಂಥ ಈ ಮೇಳ ಯಶಸ್ವಿಯಾಗಲಿ. ನಿಮ್ಮೆಲ್ಲರಿಗೂ ಸುಬ್ರಹ್ಮಣ್ಯ ದೇವರ ಸೇವೆಯ ಆಟವನ್ನು ಮಾಡಿಸಿ ಕ್ಷೇತ್ರದ ಒಂದು ಅನುಗ್ರಹ ನಿಮ್ಮ ಮೇಲೆ ಇರಲಿ ಅಂತ ತಿಳ್ಕೊಂಡು ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಸಂಸ್ಥೆಯ ಅವರಿಗೆ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಸರ್ವೇ ಜನ ಸುಖಿನೋ ಭವಂತು. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಯುವ ನಾಯಕರಾಗಿರುವ ಶ್ರೀ ಸುಧೀರ್ ಕುಮಾರ್ ಶೆಟ್ಟಿ, ಗ್ಯಾರಂಟಿ ಅನುಷ್ಠಾನ ಸಮಿತಿ ಕಡಬ ತಾಲೂಕಿನ ಅಧ್ಯಕ್ಷರು, ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ಅನ್ನುವ ವಿನಂತಿ. ಮತ್ತೊಬ್ಬರ ಕುಕ್ಕೆ ಸುಬ್ರಹ್ಮಣ್ಯ ದೇವರನ್ನು ಸ್ಮರಿಸುತ್ತಾ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಕೃಪಪೋಷಿತ ಯಕ್ಷಗಾನ ಮಂಡಳಿಯ ಲೋಕಾರ್ಪಣೆ ಈ ಒಂದು ವೇದಿಕೆಯಲ್ಲಿ ಇರತಕ್ಕಂಥ ನಮ್ಮ ಮಾರ್ಗದರ್ಶಕರು, ನಮ್ಮ ಎಲ್ಲ ಈ ಭಾಗದ ಕಷ್ಟಗಳಿಗೆ ಸ್ಪಂದಿಸುತ್ತಾ ಸಾರ್ವಜನಿಕರಿಗೆ, ಬಡವರ ದೀನದಲಿತರ ನಾಯಕರಾಗಿರತಕ್ಕಂಥ ನಮ್ಮ ಮಾರ್ಗದರ್ಶಕರಾಗಿರಂಥ ಮಾಜಿ ಸಚಿವರಾಗಿರಂಥ ರಮನಾಥ ರೈ ಸರ್ ಅವರೇ, ಗೌರವಾನ್ವಿತ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು, ಸರ್ವ ಸದಸ್ಯರುಗಳೇ, ಅದೇ ರೀತಿ ಈ ಒಂದು ಯಕ್ಷಗಾನ ಮಂಡಳಿಯ ಸಂಯೋಜಕರಾಗಿರತಕ್ಕಂತಹ ಶಿವರಾಮ ರೈಗಳೇ, ಇಲ್ಲಿ ಸೇರಿದಂತಹ ಎಲ್ಲ ಯಕ್ಷಗಾನ ಕಲಾಭಿಮಾನಿಗಳೇ, ಭಕ್ತಾಭಿಮಾನಿಗಳೇ, ಎಲ್ಲ ಮಾಧ್ಯಮ ಮಿತ್ರರೇ, ಬಹಳಷ್ಟು ಸಂತೋಷವಾಗ್ತಾ ಇದೆ. ನಾವೆಲ್ಲ ಸಂದಿರುವಾಗ ಏನು ಒಂದು ಯಕ್ಷಗಾನವನ್ನ ಈಗ ನಮ್ಮ ಅಶೋಕಣ್ಣ ಹೇಳಿದ ಹಾಗೆ ರಾತ್ರಿ 8 ಗಂಟೆ ಸ್ಟಾರ್ಟ್ ಆದರೆ ಬೆಳಿಗ್ಗೆ 6 ಗಂಟೆ ತನಕ ನೋಡುವಂತ ಕಾಲ ಇತ್ತು. ಏನು ನಮ್ಮ ಭಾರತ ದೇಶದ ಸಂಸ್ಕೃತಿ, ನಮ್ಮ ಪೌರಾಣಿಕವಾದಂತಹ ಕಥೆಗಳನ್ನ ಈ ಒಂದು ಯಕ್ಷಗಾನ ಮಂಡಳಿಗಳು, ಕರ್ನಾಟಕ ಮೇಳ ಇರ್ಬೋದು, ಕಟೀಲು ಮೇಳಗರಂತಹ ಹೆಸರುವಾಸಿ ಮೇಳಗಳು ನಮ್ಮ ಈ ಲೋಕಾರ್ಪಣೆ ಜನಗಳಿಗೆ, ಮುಂದಿನ ಪೀಳಿಗೆಗೆ ಏನು ಇವತ್ತು ನಮ್ಮ ಧರ್ಮದ ಬಗ್ಗೆ ಇರ್ಬೋದು, ನಮ್ಮ ಸಂಸ್ಕೃತಿಗೆ ಬಗ್ಗೆ ಇರ್ಬೋದು, ಯಕ್ಷಗಾನದಲ್ಲಿ ಮಕ್ಕಳಿಗೆ ತಿಳುವಂಥ ಕೆಲಸ ಕಾರ್ಯಗಳಾಗ್ತಾ ಇತ್ತು. ಪೌರಾಣಿಕ ಕಥೆಗಳನ್ನ ನಾನು ಪ್ರೌಢ ಶಿಕ್ಷಣ ಮಾಡುವಂಥ ಸಂದರ್ಭದಲ್ಲಿ ನನಗೆ ನಮ್ಮ ಶ್ರೀಕೃಷ್ಣ ಶರ್ಮ ನಮ್ಮ ಗುರುಗಳು ಸುಮಾರು ಒಂದು 50 ಮಕ್ಕಳಿಗೆ ತರಬೇತಿಯನ್ನು ನೀಡಿ ಅನೇಕ ವಿದ್ಯಾರ್ಥಿಗಳನ್ನ ಈ ಒಂದು ಯಕ್ಷಗಾನ ಕಲೆಗೆ ಲೋಕಾರ್ಪಣೆ ಮಾಡಿದಂತಹ ವ್ಯಕ್ತಿಯೇ ನಮ್ಮ ಶ್ರೀಕೃಷ್ಣ ಶರ್ಮರು. ಅದೇ ರೀತಿ ನಮ್ಮವರೇ ಗ್ರಾಮದಾಗಿರತಕ್ಕಂಥ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಈಗ ಇಲ್ಲಿ ನಮ್ಮ ದೇವರ ಏನು ಪ್ರಾರ್ಥನೆಯನ್ನು ಹೇಳಿದಂಥ ನಮ್ಮ PDO ಆಗಿರತಕ್ಕಂಥ ಪದ್ಮನಾಭರವರು, ಅವರಂತ ಅನೇಕ ನಮ್ಮ ಕಲಾಭಿಮಾನಿಗಳು ಮುಂದಿನ ಪೀಳಿಗೆಗೆ ಒಂದಷ್ಟು ಪೌರಾಣಿಕ ಕಥೆಗಳನ್ನ ಯಕ್ಷಗಾನದ ಮುಖಾಂತರ ತಿಳಿಸುವಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ದಿನ ನಮ್ಮ ಏನು ಇವತ್ತು ಶ್ರೀ ಸುಬ್ರಹ್ಮಣ್ಯ ಕೃಪಪೋಷಿತ ಯಕ್ಷಗಾನ ಮಂಡಳಿ ಇವತ್ತು ಲೋಕಾರ್ಪಣೆ ಆಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಏನು ಕಟೀಲು ಮೇಳದಲ್ಲಿ ಇವತ್ತೊಂದು ಮೇಳ ಆಡಿಸಬೇಕಿದೆ, 1 ವರ್ಷ 2 ವರ್ಷ ಕಾಯುವಂತಹ ಪರಿಸ್ಥಿತಿ. ಅದೇ ತರ ಇಲ್ಲಿ ಕೂಡ ನಮ್ಮ ಈ ಒಂದು ಯಕ್ಷಗಾನ ಮಂಡಳಿಯು ಕೂಡ ಈ ಭಾಗದ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಜನಗಳ ಬೇಡಿಕೆಯಂತೆ ಒಂದು ಯಶಸ್ವಿಯಾಗಿ ಜರಗಲಿ ಅಂತೇಳಿ ಆ ಮಾತೊಬ್ಬರ ಸುಬ್ರಹ್ಮಣ್ಯ ದೇವರಲ್ಲಿ ಹೊಂದಿಸುತ್ತ ಅವಕಾಶ ಹೊಂದಿಸ್ತೇನೆ. ನಮಸ್ತೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಕಾರ್ಯಕ್ರಮದ ಕಡೆಯದಾಗಿ ಅಧ್ಯಕ್ಷೀಯ ಮಾತುಗಳು ಶ್ರೀ ಹರೀಶ್ ಎಸ್ ಇಂಜಾಡಿ, ಮಾನ್ಯ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ಕುಕ್ಕೆ. ಶ್ರೀ ಅಧ್ಯಕ್ಷೀಯ ಮಾತುಗಳು. ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದ ದೇವರ ಹೆಸರಿನಲ್ಲಿ ಇವತ್ತು ಪ್ರಾರಂಭವಾಗುತ್ತಿರುವಂತಹ ಯಕ್ಷಗಾನ ಮೇಳದ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸನ್ಮಾನ್ಯ ಶ್ರೀ ಬಿ ರಮಾನಾಥ ರೈಗಳೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಆಡಳಿತ ವ್ಯವಸ್ಥಾಪನಾ ಸಮಿತಿ ಸದಸ್ಯರುಗಳೇ, ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂತಹ ಯಕ್ಷಗಾನ ಕಲಾ ಪ್ರೇಮಿಗಳೇ, ಯಾತ್ರಿಕ ಬಂಧುಗಳೇ, ಈ ಒಂದು ವೇದಿಕೆ ಎಷ್ಟೇ ದೊಡ್ಡ ವೇದಿಕೆಯಲ್ಲಿ ನಿಂತರೂ ಕೂಡ ಈ ಒಂದು ವೇದಿಕೆಯಲ್ಲಿ ನಿಂತಾಗ ಆಗುವಷ್ಟು ಒಂದು ಏನೋ ಒಂದು ರೀತಿಯ ಇದರ ಒಂದು ಶ್ರೇಷ್ಠತೆ. ಯಾಕೆಂತೇಳಿದರೆ ಯಕ್ಷಗಾನ ಅಂತೇಳಿದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೇವಲ ಅದೊಂದು
ಸಾಂಸ್ಕೃತಿಕ ಕಾರ್ಯಕ್ರಮ ಅಥವಾ ಮನೋರಂಜನಾ ಕಾರ್ಯಕ್ರಮ ಅಂತ ಅಲ್ಲ, ಅದೊಂದು ಧಾರ್ಮಿಕ ಕಾರ್ಯಕ್ರಮ ಅನ್ನುವ ರೀತಿಯಲ್ಲಿ ಯಕ್ಷಗಾನವನ್ನು ಪೂಜಿಸುತ್ತಾ ಬಂದಂಥ ಒಂದು ತುಳುನಾಡಿನ ಸಂಸ್ಕೃತಿ ಇದು. ಬಹುಶಃ ಬೇರೆ ಬೇರೆ ಯಕ್ಷಗಾನ ಮೇಳಗಳು ದೇವಸ್ಥಾನದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ, ಈಗ ಕಟೀಲು ಮೇಳ ಯಕ್ಷಗಾನ ಬಂತು ಅಂತ ಹೇಳಿದರೆ ಯಕ್ಷಗಾನ ಮುಖ್ಯ ಅಲ್ಲ, ಕಟೀಲು ದೇವರು ನಮ್ಮ ಮನೆಗೆ ಬಂದರು ಅಂತ ಅರ್ಥ ಅದರದ್ದು. ನಾವು ತಿಳ್ಕೊಳ್ಳುವವರು, ನಾವು ಅದೇ ರೀತಿಯಲ್ಲಿ ಪೂಜೆ ಮಾಡುವವರು. ಬಪ್ಪನಾಡು ಮೇಳ ಬಂತು ಅಂತ ಹೇಳಿದರೆ ಬಪ್ಪನಾಡು ದುರ್ಗಾ ಪರಮೇಶ್ವರಿ ನಮ್ಮ ಮನೆಗೆ, ನಮ್ಮ ಕ್ಷೇತ್ರಕ್ಕೆ, ನಮ್ಮ ಊರಿಗೆ ಬಂದಂತೆ. ಧರ್ಮಸ್ಥಳ ಮೇಳದ ಯಕ್ಷಗಾನ ಆಯಿತು ಅಂತ ಹೇಳಿದರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನಮ್ಮಲ್ಲಿಗೆ ಬಂದಂತೆ. ಅದೇ ರೀತಿ ಬಹುಶಃ ನಮ್ಮ ಸುಬ್ರಹ್ಮಣ್ಯದ ಮೇಳ ಕೂಡ ಒಂದು 30-35 ವರ್ಷಗಳ ಹಿಂದೆ ಇತ್ತು. ತಿರುಗಾಟ ನಡೆಸಿತ್ತು, ಯಕ್ಷಗಾನ ಪ್ರದರ್ಶನಗಳನ್ನು ನೀಡ್ತಿತ್ತು. ಒಂದು ರೀತಿ ನಾವೆಲ್ಲ ಬಾಲ್ಯದಲ್ಲಿ ಇದ್ದಂಥ ದಿನಗಳು, ಯಕ್ಷಗಾನ ಅದರ ಒಂದು ಉತ್ತುಂಗದ ಸ್ಥಿತಿಯಲ್ಲಿ, ಅದು ಅತ್ಯಂತ ವೈಭವದ ಸ್ಥಿತಿಯಲ್ಲಿದ್ದಂಥ ಕಾಲ ಅದು. ನಂತರ ಬರುತ್ತಾ ಆಧುನಿಕತೆ ಇರ್ಬೋದು, ಮೀಡಿಯಾಗಳಿರ್ಬೋದು, ಟಿ ವಿ ಇರ್ಬೋದು, ಚಾನಲ್ಗಳಿರ್ಬೋದು, ಈ ಒಂದು ಕಾರಣದಿಂದ ಯಕ್ಷಗಾನದ ಜನಪ್ರಿಯತೆ ಒಂದಷ್ಟು ಕಡಿಮೆ ಆಗ್ತಾ ಹೋಯ್ತು ಅಂತಲೇ ಹೇಳ್ಬೋದು. ಆದರೆ ನಂತರ ನಾವೀಗ ಇತ್ತೀಚಿನ 10-15 ವರ್ಷಗಳಿಂದ ಗಮನಿಸಿದಾಗೆ ಅತ್ಯಂತ ಏನು 30 ವರ್ಷಗಳ ಹಿಂದೆ ಉದಯವಾಣಿ ಪೇಪರ್ನ ಹಿಂದಿನ ಪುಟದ ಕೊನೆಯ ಪುಟದ ಒಂದು ಲೈನ್ ಫುಲ್ ಯಕ್ಷಗಾನದ ಒಂದು ಮೇಳಗಳ ಕಾರ್ಯಕ್ರಮಗಳ ಪಟ್ಟಿ ಇರ್ತಿತ್ತು. ಮತ್ತೆ ಅದು ಬರ್ತಾ ಕಡಿಮೆ ಆಗ್ತಾ ಬಂತು. ಆದರೆ ಇವತ್ತು ಮತ್ತೆ ಈಗಿನ 10-15 ವರ್ಷಗಳಲ್ಲಿ ಒಂದು ಲೈನ್ ಮಾತ್ರ ಅಲ್ಲ, ಒಂದು ಕಾಲಮ್ ಮಾತ್ರ ಅಲ್ಲ, 2 ಕಾಲಮ್ ಭರ್ತಿ ಆಗುವಷ್ಟು ಯಕ್ಷಗಾನದ ಪ್ರದರ್ಶನಗಳು, ಮೇಳಗಳು ಆಗ್ತಾ ಇದೆ. ಬಹಳಷ್ಟು ಹೆಮ್ಮೆಯ ವಿಷಯ. ಇದಕ್ಕೆ ಕಾರಣ ನಮ್ಮೆಲ್ಲ ಯುವ ಕಲಾವಿದರು. ಬಹುಶಃ ಎಲ್ಲರ ಹೆಸರನ್ನು ಹೇಳಲಿಕ್ಕೆ ಆಗುವುದಿಲ್ಲ. ಇವತ್ತಿನ ಯಕ್ಷಗಾನ 10-15 ಯಕ್ಷಗಾನ ಮೇಳಗಳಿದೆ. ಒಬ್ಬರಿಂದ ಒಬ್ಬರು ಮಿಗಿಲಾದ, ಒಬ್ಬರಿಂದ ಒಬ್ಬರು ಪ್ರತಿಭಾವಂತ ಕಲಾವಿದರು, ಪಟ್ಲ ಸತೀಶ್ ಶೆಟ್ಟಿ ಅವರಿರ್ಬೋದು, ಭಾಗವತರವರು ಇರ್ಬೋದು, ಗಿರೀಶ್ ರೈ ಕಕ್ಕೆಪದ ಇರ್ಬೋದು, ಕನ್ನಡಕಟ್ಟೆ ರವಿಚಂದ್ರ ಅವರಿರ್ಬೋದು, ಬೇರೆ ಬೇರೆ ಕಲಾವಿದರು, ಭಾಗವತರು ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಯಕ್ಷಗಾನ ಕಲೆಗೆ ಮತ್ತೆ ಅದರ ಗತ ವೈಭವವನ್ನು ತಂದುಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಬಹಳಷ್ಟು ಸಂತೋಷ ಆಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಬೆಳವಣಿಗೆಗಳ ಜೊತೆಗೆ ನಾವು ಈ ದಿವಸ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವತಿಯಿಂದ ಏನು 35 ವರ್ಷಗಳ ಹಿಂದೆ ಯಕ್ಷಗಾನ ಮೇಳ ಇತ್ತು, ಮತ್ತೆ ಆ ವೈಭವ ಮರುಕಳಿಸಬೇಕು. ಯಕ್ಷಗಾನದ ಮೂಲಕ ಅದರೊಂದು ಧಾರ್ಮಿಕತೆ ಜನಗಳಲ್ಲಿ ಮೂಡಬೇಕು, ಧಾರ್ಮಿಕ ವಿಚಾರಗಳ ಬಗ್ಗೆ ಜನಗಳಿಗೆ ಅರಿವು ಮೂಡಬೇಕು, ಧರ್ಮ ಉದ್ಧಾರವಾಗಬೇಕು ಅಂತ ನಿಟ್ಟಿನಲ್ಲಿ ಮತ್ತೆ ನಮ್ಮ ಕೆಲವೊಂದು ಯಕ್ಷಗಾನ ಪ್ರೇಮಿಗಳು, ನಮ್ಮ ಹಿತೈಷಿಗಳು ಮಾಡಿಕೊಂಡ ಸಲಹೆಯ ಮೇರೆಗೆ ಇವತ್ತು ಪೂರ್ಣ ಪ್ರಮಾಣದಲ್ಲಿ ಅಲ್ಲದಿದ್ದರೂ ಕೂಡ ಯಕ್ಷಗಾನ ಒಂದು ದೇವರ ಹೆಸರಿನಲ್ಲಿ ಇವತ್ತು ಪ್ರಾರಂಭವಾಗಿದೆ ಅಂತ ಹೇಳೋದಕ್ಕೆ ಬಹಳಷ್ಟು ಸಂತಸ ಪಡ್ತಾ ಇದ್ದೇನೆ. ಬಹುಶಃ ಯಕ್ಷಗಾನ ಅಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದೆ, ಬರೀ ಮನೋರಂಜನೆ ಮಾತ್ರ ಅಲ್ಲ, ಅದು ನಮ್ಮ ಒಂದು ಧಾರ್ಮಿಕ ಕಾರ್ಯಕ್ರಮ ಇದ್ದಾಗೆ. ಯಕ್ಷಗಾನ ನಾವು ಆಟ ಆಡಿಸ್ತೇವೆ ಅಂತ ಹೇಳಿದರೆ ಆ ದೇವರನ್ನೇ ಪೂಜೆ ಮಾಡಿದಾಗೆ ಅಂತೇಳಿ ನಾವು ಭಾವಿಸ್ತೇವೆ. ಮತ್ತು ಅತ್ಯಂತ ಸರಳವಾಗಿ ಇವತ್ತಿನ ಜನತೆಗೆ, ಜನಾಂಗಕ್ಕೆ ನಮ್ಮ ಪುರಾಣ, ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಇಂಥೆಲ್ಲ ವಿಚಾರಗಳನ್ನು, ಧಾರ್ಮಿಕ ವಿಚಾರಗಳನ್ನು ತಿಳಿಸುವಂಥ ಅತ್ಯಂತ ಸರಳ ದಾರಿಯು ಯಕ್ಷಗಾನ ಅಂತೇಳಿ ನಾನು ಭಾವಿಸ್ತೇನೆ. ಯಾಕಂದರೆ ಎಂಥ ವಿದ್ಯಾವಂತರು ಕೂಡ, ಎಂಥ ಲೋಕಜ್ಞಾನ ಇಲ್ಲದವರು ಕೂಡ ಕೂತು 1 ಗಂಟೆ ನೋಡಿದರೆ ಅತ್ಯಂತ ಸರಳವಾಗಿ ಅವರಿಗೆ ಅರ್ಥವಾಗುವಂಥ ಕಥೆಗಳು, ಪುರಾಣದ ಕಥೆಗಳು ಸಿಗ್ತದೆ. ಇಂಥ ಒಂದು ಕೆಲಸವನ್ನು ಬಹುಶಃ ನಮ್ಮ ಪರಿಸರದ ಇರ್ಬೋದು, ನಮ್ಮ ಜಿಲ್ಲೆಯ ಇರ್ಬೋದು, ನಮ್ಮ ಹಿತೈಷಿಗಳಿರ್ಬೋದು, ಅವರಲ್ಲಿ ಬಹುಶಃ ಕೆಲವರು ಅನುಭವಸ್ಥರಿರ್ಬೋದು, ಕೆಲವರು ಅನನುಭವಿಗಳಿರ್ಬೋದು, ಕೆಲವರು ಹಿರಿಯರಿರ್ಬೋದು, ಕೆಲವರು ಕಿರಿಯರಿರ್ಬೋದು, ಅದೆಲ್ಲರೂ ಸೇರಿಕೊಂಡು ಇವತ್ತೊಂದು ಮೇಳವನ್ನು ಪ್ರಾರಂಭ ಮಾಡಲಿಕ್ಕೆ ಕೂಡ ಅಷ್ಟೇ ಅದೊಂದು ಬಹಳಷ್ಟು ಸವಾಲಿನ ಕೆಲಸ ಅಂತ ನಾನು ಭಾವಿಸ್ತೇನೆ. ಕಲಾವಿದರನ್ನು ಒಗ್ಗೂಡಿಸೋದಿರ್ಬೋದು, ಮೇಳಕ್ಕೆ ಬೇಕಾದ ಪರಿಕರಗಳನ್ನು ಜೋಡಣೆ ಮಾಡೋದಿರ್ಬೋದು, ಬಹಳಷ್ಟು ಖರ್ಚು ವೆಚ್ಚಗಳು ಕೂಡ ಇದರಲ್ಲಿ ಬರ್ತದೆ. ಇಂಥೆಲ್ಲ ಸವಾಲುಗಳನ್ನು ಎದುರಿಸಿ ಬಹುಶಃ ನಮ್ಮ ಶಿವರಾಮ ರೈಗಳ ಒಂದು ಆಸಕ್ತಿಯಿಂದ, ಅವರ ಒಂದು ಬೆಂಬಲದಿಂದ ಮತ್ತು ನಮ್ಮ ಡಾಕ್ಟರ್ ರಘು ಅವರನ್ನು ಯಾವತ್ತೂ ಮರಿಬಾರದು. ಈ ಒಂದು ಯಕ್ಷಗಾನ ಮೇಳ ಪ್ರಾರಂಭವಾಗಿ ಹೊಸದಾಗಿ ದೇವಸ್ಥಾನದ ವತಿಯಿಂದ ಪ್ರಾರಂಭವಾಗುವಂಥ ವಿಚಾರದಲ್ಲಿ ಡಾಕ್ಟರ್ ರಘು ಅವರನ್ನು ನಾವು ಯಾವತ್ತೂ ಕೂಡ ಮರಿಬಾರದು. ಯಾಕಂದರೆ ಅಷ್ಟು ಆ ಒಂದು ವಿಚಾರದಲ್ಲಿ ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಅದಾಗಲೇಬೇಕು, ಈ ವರ್ಷವೇ ಪ್ರಾರಂಭ ಆಗಬೇಕು, ಪೂರ್ಣ ಪ್ರಮಾಣದಲ್ಲಿ ಅಲ್ಲದಿದ್ದರೂ ಸಹ ದೇವಸ್ಥಾನದಿಂದ ಇನ್ನಷ್ಟು ಮುಂದಿನ ದಿನಗಳಲ್ಲಿ ಅದು ಅಧಿಕೃತವಾಗಿ ಅದನ್ನು ಮಾಡುವ, ಮುಂದಿನ ದಿನಗಳಲ್ಲಿ ದೇವಸ್ಥಾನದಿಂದಲೇ ಅದರ ಖರ್ಚು ವೆಚ್ಚಗಳನ್ನು ಭರಿಸಿ ತಿರುಗಾಟ ಮಾಡುವಂತೆ ಕ್ಷೇತ್ರಕ್ಕೂ ಕ್ಷೇತ್ರದ ಪುರಾಣಗಳು ಕೂಡ ಒಂದಷ್ಟು ಜನತೆಗೆ ಬೇರೆ ಬೇರೆ ಊರುಗಳಲ್ಲಿ ಪ್ರಚಾರ ಆಗಬೇಕು ಮತ್ತು ಅರಿವು ಮಾಡಬೇಕು ಅಂತ ಹೇಳೋ ನಿಟ್ಟಿನಲ್ಲಿ ಎಲ್ಲರೂ ಕೈ ಜೋಡಿಸಿ ಒಂದು ಕೆಲಸವನ್ನು ಮಾಡಿದ್ದಾರೆ. ಇವತ್ತು ದೇವರ ದಯದಿಂದ, ಸುಬ್ರಹ್ಮಣ್ಯ ದೇವರ ಆಶೀರ್ವಾದದಿಂದ, ಅನುಗ್ರಹದಿಂದ ಮೇಳದ ಪ್ರಾರಂಭೋತ್ಸವ ಯಶಸ್ವಿಯಾಗಿ ನಡೆದಿದೆ. ಎಲ್ಲರೂ ನೀವು ಭಾಗಿಗಳಾಗಿದ್ದೀರಿ. ಮುಂದಿನ ದಿನಗಳಲ್ಲಿ ಕೂಡ ಈ ಮೇಳಕ್ಕೆ ಅತ್ಯಂತ ಹೆಚ್ಚಿನ ಪ್ರದರ್ಶನಗಳನ್ನು ಜನಗಳು ನೀಡುವ ಮೂಲಕ ಯಕ್ಷಗಾನವನ್ನು ಪೋಷಿಸುವಂತಹ ಒಂದು ಜವಾಬ್ದಾರಿ ಎಲ್ಲ ಕಲಾ ಪೋಷಕರಲ್ಲಿದೆ. ಬಹುಶಃ
ಯಕ್ಷಗಾನದ ಕಲಾ ಪೋಷಕರು ನಮ್ಮಲ್ಲಿ ಕಡಿಮೆ ಇಲ್ಲ ಅಂತ ನಾವು ಭಾವಿಸ್ತೇನೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಂತೂ ಯಕ್ಷಗಾನದ ಬಹಳಷ್ಟು ಮಂದಿ ಅಭಿಮಾನಿಗಳು, ನಾನು ಯಕ್ಷಗಾನದ ಅಭಿಮಾನಿ ಅಂತಲ್ಲ, ನಾನು ಯಕ್ಷಗಾನದ ಹುಚ್ಚ ಅಂತ ಹೇಳ್ಕೊಳ್ತೇನೆ. ಅಷ್ಟೊಂದು ನಾವು ಇಲ್ಲಿ ಆಸುಪಾಸಿನಲ್ಲಿ ಎಲ್ಲಿ ಯಕ್ಷಗಾನ ಆದರೂ ಸಹ ಹೋಗಿ ನೋಡುವಂಥ ಒಂದು ಹಿಂದಿನಿಂದಲೂ ಎಲ್ಲ ಕಲಾವಿದರ ಒಡನಾಟ. ಬಹುಶಃ ನಮ್ಮ ಮೇಳದಲ್ಲಿ ಕೂಡ ಹಿರಿಯರಾದಂಥ ಕಡಬ ಶ್ರೀನಿವಾಸರಯ್ಯ ಅವರಿದ್ದಾರೆ, ಬಹಳಷ್ಟು ಕಿರಿಯ ಕಲಾವಿದರು ಕೂಡ ಇದ್ದಾರೆ. ಎಲ್ಲ ನಿಮ್ಮ ಪ್ರದರ್ಶನಗಳು ಯಶಸ್ವಿಯಾಗಲಿ, ಸುಬ್ರಹ್ಮಣ್ಯ ದೇವರ ಆಶೀರ್ವಾದ ಇರಲಿ ಅಂತೇಳಿ ಪ್ರಾರ್ಥಿಸುತ್ತಾ, ಮತ್ತೊಮ್ಮೆ ಈ ಮೇಳದ ಪ್ರಾರಂಭಕ್ಕೆ ಕಾರಣದ ಎಲ್ಲರಿಗೂ ಕೂಡ ಶ್ರೀ ಸುಬ್ರಹ್ಮಣ್ಯ ದೇವರು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸಿಕೊಂಡು, ಮುಂದಿನ ದಿನಗಳಲ್ಲಿ ಮತ್ತು ಈ ಯಕ್ಷಗಾನದ ನಮ್ಮ ಮೇಳವನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ನಾನೊಂದೆರಡು ಈ ಸಂದರ್ಭದಲ್ಲಿ ನನಗೆ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟು ಈ ವೇದಿಕೆಯಲ್ಲಿ ನಿಮ್ಮೊಂದು ಈ ಪವಿತ್ರವಾದ ವೇದಿಕೆಯಲ್ಲಿ ನಿಮ್ಮೆಲ್ಲರೊಂದಿಗೆ ಕಲಾವಿದರೊಂದಿಗೆ ಇರ್ಬೋದು, ಅತಿಥಿಗಳೊಂದಿಗೆ ಇರ್ಬೋದು, ನಿಲ್ಲಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಕೂಡ ಮೇಳದ ಪ್ರಬಂಧಕರಿರ್ಬೋದು, ಸಂಚಾಲಕರಿರ್ಬೋದು, ಎಲ್ಲರಿಗೂ ಸಹ ವಂದಿಸುತ್ತಾ ನಾನೊಂದೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ನಮ್ಮಲ್ಲಿರುವ ಎಲ್ಲರಿಗೂ ಕೂಡ ವಂದಿಸುತ್ತಾ, ಬಹಳಷ್ಟು ಸಮಯ ಕಳೆದೋಗಿದೆ. ನೀವೆಲ್ಲ ಯಕ್ಷಗಾನವನ್ನು ನೋಡಲಿಕ್ಕೆ ಕಾತರರಾಗಿ ಕೂತಿದ್ದೇವೆ ಅಂತ ನಾವು ಭಾವಿಸಿದ್ದೇವೆ. ಯಾಕೆಂತೇಳಿ ಕ್ಷಮೆ ಇರಲಿ. ನಮ್ಮ ಇವತ್ತಿನ ಉದ್ಘಾಟಕರು ಬಹುಶಃ ಯಾವುದೇ ಕಾರ್ಯಕ್ರಮಗಳನ್ನು ಬಿಡದೆ ಎಲ್ಲದಕ್ಕೂ ಹಾಜರಾಗಿ ಅದಕ್ಕೆ ಒಂದು ಹೆಸರುವಾಸಿಯಾದಂಥವರು. ಹಾಗೆ ಅವರ ಕೈಯಿಂದಲೇ ಇದನ್ನು ಉದ್ಘಾಟನೆ ಮಾಡಿಸ್ಬೇಕು ಅಂತ ಹೇಳಿ ನಾವು 1 ಗಂಟೆ ಅಲ್ಲ, ಒಂದೂವರೆ ಗಂಟೆ ಎಷ್ಟು ವಿಳಂಬ ಆಯಿತು. ಆದರೂ ಕೂಡ ಅವರು 6:30ಯಿಂದ ಹೊರಟು ಬಹಳಷ್ಟು ವೇಗವಾಗಿ ಬಂದು ನಮ್ಮ ಕಾರ್ಯಕ್ರಮವನ್ನು ಸೇರಿಕೊಂಡಿದ್ದಾರೆ. ನಾವು ಅವರನ್ನು ಸನ್ಮಾನ್ಯ ರಮನಾಥ್ ರೇಗಳು, ಮಾಜಿ ಗೃಹ ಸಚಿವರು, ಅರಣ್ಯ ಸಚಿವರಾಗಿದ್ದವರು, ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕರು ಮತ್ತು ಒಂದು ಕಳಂಕರಹಿತ ವ್ಯಕ್ತಿ ಶ್ರೀಯುತ ರಮನಾಥ್ ರೇಗಳು, ಅವರಿಂದಲೇ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ನಾವು ಒಂದು ಆಲೋಚನೆಯನ್ನು ಮಾಡಿದ್ದೆವು. ಯಾಕೆಂತ ಹೇಳಿದರೆ ಅವರು ಕೂಡ ಒಬ್ಬರು ಯಕ್ಷಗಾನ ಕಲಾವಿದರು. ತಾವೆಲ್ಲ ಕೂಡ ಒಂದು ಬಾರಿ ವೀರಪ್ಪ ಮೊಯ್ಲಿ ಮತ್ತು ಹವ್ಯಾಸ ಕಲಾವಿದರು. ರಮಾನಾಥ್ ರೈ ಮತ್ತು ವೀರಪ್ಪ ಮೊಯ್ಲಿ ಅವರ ವೇಷವನ್ನು ನಾವು ನೋಡಿಕೊಂಡಿದ್ದೆವು. ಆದರೆ ನಮಗೂ ಕೂಡ ಒಂದು ಸಂದರ್ಭದಲ್ಲಿ ಯಕ್ಷಗಾನ ಮಾಡಬೇಕಂತ ಆಯಿತು. ಎಲ್ಲ ರಾಜಕೀಯ ಪಕ್ಷದವರು ಸೇರಿ ಸುಬ್ರಹ್ಮಣ್ಯದಲ್ಲಿ ಕೂಡ ನಾವೊಂದು ದೊಡ್ಡ ಯಕ್ಷಗಾನವನ್ನು ಮಾಡಿದೆವು. ಆದರೆ ರಾಜಕೀಯದವರು ಯಕ್ಷಗಾನ ಮಾಡುವಾಗ ಮುಗಿಯುವಾಗ 8 ಗಂಟೆ ಆಗಿದೆ ಬೆಳಿಗ್ಗೆ. ಯಾಕೆಂತ ಹೇಳಿದರೆ ನಮ್ಮದು ಸ್ವಲ್ಪ ಮಾತು ಜಾಸ್ತಿ. ಹಾಗೆ ಅವರು ಕೂಡ ನಮ್ಮ ಹಾಗೆ ಎಲ್ಲ ಅವರು ಬಹಳ ಯಶಸ್ವಿಯಾಗಿ ಆ ಒಂದು ಯಕ್ಷಗಾನವನ್ನು ಮಾಡಿ ಹೆಸರು ಪಡೆದಂಥವರಿಂದಲೇ ಉದ್ಘಾಟನೆ ಮಾಡಿಸ್ಬೇಕು ಅನ್ನೋ ನೆಲೆಯಲ್ಲಿ ಸ್ವಲ್ಪ ತಡ ಆದರೂ ಕೂಡ ಅವರಿಂದಲೇ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದೇವೆ. ಅವರು ಬಂದು ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಅವರಿಗೆ ಯಕ್ಷಗಾನ ಮಂಡಳಿ ಪರವಾಗಿ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾವು ಮೊದಲೇ ಪ್ರಾಸ್ತಾವಿಕವಾಗಿ ವಿಚಾರವನ್ನು ಹೇಳಬೇಕಿತ್ತು, ಆದರೂ ಬೇಗ ಮುಗಿಸ್ತೇನೆ. ಈ ಯಕ್ಷಗಾನ ಪ್ರಾರಂಭ ಆಗಲಿಕ್ಕೆ ಕಾರಣ ನಮ್ಮ ಹರೀಶ್ ಇಂಜಾಡಿ ಅವರು, ನಾನಲ್ಲ. ಯಾಕೆಂತ ಹೇಳಿದರೆ ಒಂದು ದಿವಸ ನಮ್ಮ ದಿನೇಶ್ ಕೋಡಪದು ಮತ್ತು ದಿನೇಶ್ ಕಡಬ ಇವರು ಬಂದು, ನಾನು ಕೂಡ ಆ ದಿವಸ ಚೇಂಬರಲ್ಲಿ ಕೂತ್ಕೊಂಡಿದ್ದೆ. ಆದರೆ ಯಕ್ಷಗಾನವನ್ನು ಸುಬ್ರಹ್ಮಣ್ಯ ಕ್ಷೇತ್ರದಿಂದಲೇ ಮಾಡಬೇಕು ಅಂತ ಹೇಳುವಂಥ ಚರ್ಚೆ ಆಗ್ತಾ ಇತ್ತು. ಹಾಗೆ ಏನು ಮಾಡೋದು, ಹೇಗೆ ಮಾಡೋದು ಅಂತೆಲ್ಲ ಆಯಿತು. ಆಗ ಹರೀಶ್ ಇಂಜಾಡಿ ಅವರು ಹೇಳಿದರು, ಅದು ಏನು ನೀವು ಮಾಡ್ತೀರಿ ಅದಕ್ಕೆಲ್ಲ ಸಹಕಾರವನ್ನು ಕೊಡ್ತೇನೆ ಅಂತ ಹೇಳಿದರು. ಅದೇ ನೆಲೆಯಲ್ಲಿ ಮಾಡುವಂತಾಯಿತು. ಆದರೆ ತಮಗೆ ಗೊತ್ತಿರಬಹುದು, ಅಧಿಕಾರಿಗಳ ಮಟ್ಟದಲ್ಲಿ ಸ್ವಲ್ಪ ನಮಗೆ ಅಸಹಕಾರ ಇರ್ತದೆ. ಮೇಲಾಧಿಕಾರಿಗಳಿಂದೆಲ್ಲ ಒಪ್ಪಿಗೆ ಎಲ್ಲ ಪಡಿಬೇಕಾಗ್ತದೆ. ಆದರೆ ಅದಕ್ಕೆ ಇಲ್ಲಿಂದ ಒಂದು ಸಣ್ಣ ಸಮಸ್ಯೆ ಆಯಿತು. ಮೇಲಾಧಿಕಾರಿಗಳಿಂದ ಒಪ್ಪಿಗೆ ಸಿಗುವಾಗ ಲೇಟ್ ಆಯಿತು. ಆದರೂ ಕೂಡ ಇದನ್ನು ಮಾಡಲೇಬೇಕು ಈ ವರ್ಷದಿಂದಲೇ. ಅದು ಕೂಡ ಹರೀಶ್ ಇಂಜಾಡಿ ಅಧ್ಯಕ್ಷತೆ ಮತ್ತು ಎಲ್ಲ ಟ್ರಸ್ಟಿಗಳು ಇರುವ ಸಂದರ್ಭದಲ್ಲಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಅವರು ಹೋದ ಮೇಲೆ ಹರೀಶ್ ಇಂಜಾಡಿ ಅವರ ಹತ್ರ ಮಾತಾಡಿಕೊಂಡಿದ್ದೆವು, ಅದನ್ನು ಮಾಡುವುದೇ ಅಂತ. ಆಗ ಇದಕ್ಕೆ ಯಾರು ನೇತೃತ್ವ ವಹಿಸುವುದು ಅಂತ ಆಯಿತು. ಆಗ ಡಾಕ್ಟರ್ ರಘು ಅವರು ಹೇಳಿದರು, ಅದನ್ನು ನೇತೃತ್ವವನ್ನು ವಹಿಸ್ತೇನೆ, ಮಾಡ್ತೇನೆ ಅಂತ ಹೇಳಿ ಅವರು ಒಂದು ಅರ್ಜಿಯನ್ನು ಕೊಟ್ಟರು. ಆದರೆ ಅದಕ್ಕೆ ಸ್ವಲ್ಪ ಎಲ್ಲ ಆಡಳಿತ ಮಂಡಳಿಯ ಬಹುಮತದೊಂದಿಗೆ ಅದು ಮಂಜೂರಾಯಿತು. ಆದರೆ ಅದು ಸ್ವಲ್ಪ ಮತ್ತೆ ವಿಳಂಬ ಆಯಿತು. ಆದರೆ ಅದನ್ನು ಮಾಡಬೇಕು ಅಂತ ಹೇಳುವಂಥ ಕಲಾವಿದರುಗಳು ಸುಮಾರು ಜನ ಬಂದು ಈ ವರ್ಷವೇ ಮಾಡುವಂತ ಹೇಳಿದರು. ಅದಕ್ಕಾಗಿ ಮಾಡುವಂತ ಹೇಳುವಂಥ ಸಂದರ್ಭದಲ್ಲಿ ನಮ್ಮ ಐತಪ್ಪ ವರ್ಕಾಡಿಯವರು ಇದರ ಮೈನ್ ಸಂಚಾಲಕರು. ಯಾಕೆಂತ ಹೇಳಿದರೆ ನನ್ನನ್ನು ಯಾಕೆ ಇದು ಮಾಡಿದ್ದಾರೆ ಅಂತ ಹೇಳಿದರೆ ಅವರಿಗೆ ಸ್ವಲ್ಪ ಧೈರ್ಯ ಕಡಿಮೆ ಆಯಿತು. ನಾನು ಹೇಳಿದೆ, ಈ ಯಕ್ಷಗಾನ ಮೇಳವನ್ನು ಮಾಡುವ, ಅದಕ್ಕೆ ಏನೇ ಅಡೆತಡೆ ಬಂದರೂ ಅದನ್ನು ಎದುರಿಸುವಂಥ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ, ನೀವು ಮುಂದಕ್ಕೆ ಬನ್ನಿ ಅಂತ ಹೇಳಿದ ನಂತರ ಈ ಒಂದು ಯಕ್ಷಗಾನ ಕಾರ್ಯಕ್ರಮ ಮುಂದುವರಿಲಿಕ್ಕೆ ಕಾರಣ ಆಯಿತು.
ಆ ರೀತಿಯಾಗಿ ಅವರೆಲ್ಲ ಸಂಘಟನೆಯನ್ನು ಮಾಡಿದರು. ಈ ಒಂದು ವ್ಯವಸ್ಥೆ ಈಗ ನಿಮ್ಮ ಮುಂದೆ ಕೆಲವೇ ಕ್ಷಣದಲ್ಲಿ ಇದು ಪ್ರದರ್ಶನಗೊಳ್ಳಿಗಿದೆ, ಈಗಾಗಲೇ ಉದ್ಘಾಟನೆಗೊಂಡಿದೆ. ಇದಕ್ಕೆಲ್ಲ ಮೂಲ ಕಾರಣಕರ್ತರಾದವರು ಹರೀಶ್ ಇಂಜಾಡಿ ಮತ್ತು ಡಾಕ್ಟರ್ ರಘು ಹಾಗೂ ಎಲ್ಲ ಟ್ರಸ್ಟಿಗಳು. ನಾನು ಯಾಕೆ ಇದನ್ನು ಪದೇ ಪದೇ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕಿದ್ರೆ ಎಷ್ಟು ಕಷ್ಟ ಉಂಟು ಅಂತ ಹೇಳಿದ್ರೆ ಅದರ ಹಿಂದೆ ಹೋದವರಿಗೆ ಮಾತ್ರ ಗೊತ್ತು. ಹಿಂದೆ ಕಂಬಳ ಮಾಡುವಂಥ ಸಂದರ್ಭದಲ್ಲಿ ರಮನಾಥ ರೈಗಳು ಎಷ್ಟು ಕಷ್ಟ ಬಂದಿದ್ದಾರೆ, ಅದು ಎಲ್ಲ ವ್ಯವಸ್ಥೆ ಆಗಲಿಕ್ಕೆ ಎಷ್ಟು ಕಷ್ಟ ಆಗಿದೆ ಅಂತ ಅವರಿಗೆ ಗೊತ್ತು. ಕಂಬಳ ನೋಡಿದವರಿಗೆ ಅಷ್ಟೇನು ಕಷ್ಟ ಅಂತ ಗೊತ್ತಾಗುದಿಲ್ಲ, ಅದರ ಹಿಂದೆ ಇದ್ದವರಿಗೆ ಮಾತ್ರ ಗೊತ್ತು. പക്ഷേ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಂತ ನಮ್ಮ ದೇವಳದ ಅಧ್ಯಕ್ಷರಾದಂಥ ದೇವಳದ ಆಡಳಿತ ಸಮಿತಿ ಅಧ್ಯಕ್ಷರಾದಂಥ ಶ್ರೀಯುತ ಹರೀಶ್ ಇಂಜಾಡಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಿಶೇಷವಾದ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಇದಕ್ಕೆ ಈ ಒಂದು ವ್ಯವಸ್ಥೆಯನ್ನು ಮಾಡಬೇಕಿದ್ರೆ ಎಲ್ಲರ ಪ್ರೋತ್ಸಾಹ ಬೇಕು. ನಾವು ನಮ್ಮ ಟ್ರಸ್ಟಿಗಳ ಹತ್ರ, ಬಹುತೇಕ ಟ್ರಸ್ಟಿಗಳ ಹತ್ರ ನಾನು ಮಾತನಾಡಿದ್ದೆ, ಅದನ್ನು ಮಾಡುವ, ಅದಕ್ಕೆ ಏನಿದ್ರು ನಾವು ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿದರು. ನಮ್ಮ ಅಶೋಕ್ ನೆಕ್ರಾಜ್ ಅವರು ಕೂಡ ಇಲ್ಲಿದ್ದಾರೆ. ಅವರು ಕೂಡ ಬಹುಶಃ 5 ಗಂಟೆಗೆ ಇಲ್ಲಿಗೆ ಬಂದು ಕಾರ್ಯಕ್ರಮ ಉದ್ಘಾಟನೆ ನಮ್ಮೊಂದಿಗೆ ಸೇರಿಕೊಂಡು ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವರಿಗೆ ವಿಶೇಷವಾದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ನಮ್ಮ ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾದಂಥ ಸುಧೀರ್ ಕುಮಾರ್ ಶೆಟ್ಟಿ ಅವರು ಬಹುಶಃ ಯಕ್ಷಗಾನ ತರಬೇತಿಯನ್ನು ಪಡೆದು ಬಹಳ ಯಕ್ಷಗಾನಕ್ಕೆ ಹೋದವರು. ಅವರು ಬಂದಾಗ ನಮಗೆ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೂಡ, ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ಎಲ್ಲ ಯಾವುದೇ ಮಂಜೂರಾತಿಗಳು ಆಗಬೇಕಿದ್ರೆ ರಾಜಕೀಯ ಇಲ್ಲದಿದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಹಾಗೆ ಸರ್ಕಾರದ ನೇಮಕೊಂಡಂತಹ ಸುಧೀರ್ ರೈ ಅವರು ನಮ್ಮೊಂದಿಗೆ ಇದ್ದಾರೆ. ಇನ್ನು ಮುಂದೆ ಬರುವ ಯಾವುದೇ ಅಡೆತಡೆಗಳಿದ್ದರೂ ನಿವಾರಣೆ ಮಾಡಿಕೊಡ್ಲಿಕ್ಕೆ ನೀವು ಕೂಡ ಹೊಣೆಗಾರರಿದ್ದೀರಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ನಿಮಗೆ ಕೂಡ ವಿಶೇಷವಾದ ಧನ್ಯವಾದವನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಮಾಜಿ ಟ್ರಸ್ಟಿಗಳಂತ ಮಾಧವರವರು ಈ ಹಿಂದೆ ನಿತ್ಯಾನಂದ ಮುಂಡೋಡಿ ಇರುವಾಗ ಸಂದರ್ಭದಲ್ಲೂ ಕೂಡ ಇದು ಆಗಬೇಕು ಅಂತ ಇತ್ತು. ಆದರೆ ಅದಕ್ಕೆ ಮುಂದೆ ಬರುವವರು ಇರಲಿಲ್ಲ, ನಿರ್ಣಯ ಎಲ್ಲ ಆಯಿತು. ಆಗಲೂ ಕೂಡ ಇವರ ತಂದೆ ಕೂಡ ಯಕ್ಷಗಾನ ಕಲಾವಿದರು, ಇವರು ಕೂಡ ನಮ್ಮೊಟ್ಟಿಗೆ ಅವತ್ತು ಆವಾಗ ರಾಜಕೀಯದಲ್ಲಿ ಇರಲಿಲ್ಲ. ಇಲ್ಲದಿದ್ದರೂ ಅವರನ್ನು ರಾಜಕೀಯಕ್ಕೆ ದೂಡು ಅಂತ ಹೇಳಿ ಕುಣಿಸಿದೆವು ನಾವು ಯಕ್ಷಗಾನದಲ್ಲಿ. ಆಗ ಕೂಡ ಸಣ್ಣ ಪ್ರಾಯದಲ್ಲಿ ಕಲಾವಿದರಾಗಿದ್ದವರು, ಅವರಿಗೆ ಕೂಡ ವಿಶೇಷವಾದ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಡಾಕ್ಟರ್ ರಘುರು ಅವರು, ಇವರು ಡಾಕ್ಟರ್ ಸ್ಪೆಷಲಿಸ್ಟ್, ಕ್ಯಾನ್ಸರ್ ಸ್ಪೆಷಲಿಸ್ಟ್ ಆಗಿದ್ದಾರೆ. ಆದರೂ ಕೂಡ ಯಕ್ಷಗಾನದ ಬಗ್ಗೆ ಬಹಳಷ್ಟು ಆಸಕ್ತಿಯನ್ನು ವಹಿಸಿ ಈ ಒಂದು ಕಾರ್ಯಕ್ರಮ ಆಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬೆನ್ನೆಲುಬಾಗಿ ನಿಂತವರು ಡಾಕ್ಟರ್ ರಘುರು ಅವರು. ತಮಗೂ ಕೂಡ ಸರ್ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ನಮ್ಮ ಮಹಿಳಾ ಮಣಿಗಳು 2 ಜನ ಇದ್ದಾರೆ. ಪ್ರವೀಣ್ ರೈ ಅವರು ನೋಡುವಾಗಲೇ ಬಹುಶಃ ಯಕ್ಷಗಾನಕ್ಕೆ ದುಮ್ತಾರಂತ ಆಗ್ತದೆ ನನಗೆ. ಯಾಕಂತ ಹೇಳಿದ್ರೆ ಅಷ್ಟು ಆಸಕ್ತಿ. ಎಷ್ಟು ಗಂಟೆಗೆ ಉದ್ಘಾಟನೆ, ಏನ್ ಮಾಡ್ತೀರಿ ಅಂತ ಹೇಳಿ ಅಲ್ಲಿ ಬೆಳ್ಳಾರಿಯಿಂದ ಬೇಗನೆ ಬಂದು ಅದು ನಮಗೆ ಪ್ರೋತ್ಸಾಹ ಕೊಟ್ಟದ್ದು ನಮಗೆ ಬಹಳ ಖುಷಿ. ಯಾಕೆಂತ ಹೇಳಿದ್ರೆ ಮಹಿಳೆ ಇದು ಯಕ್ಷಗಾನ ಅಲ್ಲ, ನೋಡುವ ನಾಳೆ ನೋಡುವ ಲೈವ್ ನಲ್ಲಿ ಸಿಗ್ತದೆ ಅಂತ. ಆದ್ರೆ ಅವರು ಬಂದು ನಮ್ಮೊಟ್ಟಿಗೆ ಇದ್ದಾರೆ, ಅವರಿಗೆ ಕೂಡ ನಾನು ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನೊಬ್ಬರು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು, ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರು, ಮಹಿಳಾ ಸೊಸೈಟಿಯ ನಿರ್ದೇಶಕರು ಆಗಿ ನಮಗೆಲ್ಲ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡುವವರು ಸೌಮ್ಯರವರು. ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಸಮರ್ಪಣೆ ಮಾಡ್ತೇನೆ. ನಾನು ಮೊದಲನೇದಾಗಿ ನಮ್ಮ ಎಲ್ಲ ಕಲಾವಿದರಿಗೆ ಒಂದು ಧನ್ಯವಾದವನ್ನು ಹೇಳದಿದ್ರೆ ತಪ್ಪಾಗ್ತದೆ. ಯಾಕಂತ ಹೇಳಿದ್ರೆ ಅವರೆಲ್ಲ ಕ್ಲಬ್ದ ಸಮಯದಲ್ಲಿ ಬಂದು ಇಲ್ಲಿ ಕೂತು ವೇಷವನ್ನೆಲ್ಲ ಹಾಕಿದ್ದಾರೆ ಈಗಾಗಲೇ. ಅವರಿಗೆ ನಾನು ಪ್ರಥಮವಾಗಿ ವಿಶೇಷವಾದ ಧನ್ಯವಾದವನ್ನು ಸಮರ್ಪಣೆ ಮಾಡ್ತೇನೆ. ಅದೇ ರೀತಿಯಾಗಿ ನಿರ್ವಹಣೆ ಮಾಡಿದವರು ನಮ್ಮ ಐತಪ್ಪ ವರ್ಗಾಡಿಯವರು, ಬಹುಶಃ ಇವರು ಈ ಮೇಳದ ಎಲ್ಲ ವ್ಯವಸ್ಥೆಯನ್ನು ಅವರು ನೋಡಿಕೊಳ್ತಾರೆ. ನಾವು ಇರ್ತೇವೆ, ಯಾಕಂತ ಹೇಳಿದ್ರೆ ನಾವು ಯಕ್ಷಗಾನ ಮಾಡಬೇಕಿದ್ರೆ ನಿಮ್ಮ ಹೆಸರು ಇಲ್ಲದ್ರೆ ನಾವು ಮಾಡೋದಿಲ್ಲ ಅಂತ ಹೇಳಿದ್ರು. ಯಾಕೆ ಅಂತ ಹೇಳಿದ್ರು ಗೊತ್ತಿಲ್ಲ. ನನಗೊಂದು ಇಂಟ್ರೆಸ್ಟ್ ಆಯಿತು, ನೋಡುವ ಇದನ್ನೊಂದು ಹಲವು ಹೋರಾಟಗಳನ್ನು ಮಾಡಿದ್ದೇವೆ, ಇದೇನು ದೊಡ್ಡ ವಿಷಯ. ಯಕ್ಷಗಾನ ಪ್ರೇಮಿಗಳು ಕೃಷ್ಣ ಶರ್ಮ ಎಲ್ಲ ಇಲ್ಲದೇ ನಮಗೇನು ಧೈರ್ಯ ಉಂಟಲ್ಲ ಅಂತ ಹೇಳಿ ನಾವು ಅವರಿಗೆ ಹುರಿದುಂಬಿಸಿದ್ದೇವೆ. ಸರ್ ತಮಗೆ ಕೂಡ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಏಕ ಭಜನೆ ಇನ್ನು ಇತರ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಕೊಡುವ ಗಣೇಶರು ಇದ್ದಾರೆ. ತಮ್ಮನ್ನು ಮರೆಯುವುದಿಲ್ಲ. ಯಾಕಂತ ಹೇಳಿದ್ರೆ ಕುಕ್ಕೆ ಸುಬ್ರಹ್ಮಣ್ಯದ ಇತಿಹಾಸದಲ್ಲಿ ಏಕ ಭಜನೆಯನ್ನು ಸ್ಥಾಪನೆ ಮಾಡಿ ಮತ್ತು ದೈನಂದಿನ ಭಜನೆಯಲ್ಲಿ ಸಾಧನೆ ಮಾಡಿದಂತ ತಾವು ಕಲಾವಿದರಾಗಿ ಅನೇಕ ಕಲಾವಿದರನ್ನು ಬೆಳೆಸುವಂತ ವ್ಯವಸ್ಥೆ ಆಗ್ತಾ ಇದೆ. ಅದಕ್ಕೆ ಪ್ರೋತ್ಸಾಹ ನೀಡಿದಂತ ತಮಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಗಣೇಶ್ ನಾಯರು ಇದ್ದಾರೆ,
ಬಹುಶಃ ಪೋಷಕರು ಆಗ ಲೈವ್ ಯಾವ ಮಾಡ್ತೇನೆ ಅಂತ ಹೇಳುವಾಗ ಅದೇನೋ ಇದು ನಮ್ದು ಹಾಕಿ ಅಂತ ಹೇಳ್ತಾ ಇದ್ರು. ಬಹುಶಃ ಇಂಥವ್ರು ಸಿಕ್ಕಿದ್ರೆ ಯಕ್ಷಗಾನ ಮುಂದುವರಿದವರಲ್ಲಿ ಏನು ಸಂಶಯ ಇಲ್ಲ. ಆದರೆ ತಮಗೆ ಕೂಡ ವಿಶೇಷವಾದ ಅಭಿನಂದನೆ. ರವೀಂದ್ರರಿದ್ದಾರೆ, ನಾನು ಕೃಷ್ಣ ಶರ್ಮರ ಹೆಸರನ್ನು ಹೇಳದಿದ್ರೆ ತಪ್ಪಾಗ್ತದೆ. ಯಾಕೆಂತ ಹೇಳಿದ್ರೆ ನಾವು ಫಸ್ಟೇ ಅವ್ರ ಹತ್ರ ಹೇಳಿದ್ದೆವು, ಸರ್ ಹೀಗೆ ಒಂದು ವಿಷಯ ಉಂಟು, ಪ್ರೋತ್ಸಾಹ ಕೊಡಬೇಕು ಅಂತ. ಬಹುಶಃ ಆಗಾಗಲೇ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ತಾವು ಬಂದಿದ್ದೀರಿ ಸರ್. ತಮ್ಮನ್ನು ಕೂಡ ವಿಶೇಷವಾಗಿ ಅಭಿನಂದಿಸ್ತೇನೆ. ಇನ್ನು ನಮ್ಮ ಅಧ್ಯಕ್ಷರ ತಂದೆಯವರಿದ್ದಾರೆ ಪುಂಗವಗೌಡರು, ಸುಮಾರು 90 ವರ್ಷ ಆಯಿತು. ಅವರು ಕೂಡ ಇವತ್ತು ಇಲ್ಲಿಗೆ ಬಂದು ಈ ಕಾರ್ಯಕ್ರಮವನ್ನು ನೋಡಬೇಕು ಅಂತ ಇಲ್ಲಿ ಕೂತಿದ್ದಾರೆ ಅಂತ ಹೇಳಿದ್ರೆ ಈ ಯಕ್ಷಗಾನ ಎಷ್ಟು ನಮಗೆ ಪ್ರೋತ್ಸಾಹವನ್ನು ಕೊಡ್ತದೆ ಅಂತ ಹೇಳಿದ್ರೆ ಅದು ನಮಗೆ ಖುಷಿಯಾಗಿದೆ ಸರ್. ಅವ್ರು ತಮಗೂ ಕೂಡ ಎಲ್ಲ ನಮ್ಮ ಮೇಳದ ವ್ಯವಸ್ಥಾಪಕರ ಪರವಾಗಿ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೂ ಎಲ್ಲರನ್ನೂ ಕೂಡ ಹೆಸರು ಹೇಳಿದ್ರೆ ಸ್ವಲ್ಪ ಲೇಟ್ ಆಯಿತು. ನಮ್ಮ ಎಲ್ಲ ಪತ್ರಕರ್ತ ಮಿತ್ರರಲ್ಲಿ ನಾವು ಸಣ್ಣ ಪುಟ್ಟ ಏನಾದರೂ ಲೋಪಗಳಿದ್ರೆ ತಮಗೆ ತಿಳಿಸಿ. ತಾವು ಈ ಕಾರ್ಯಕ್ರಮವನ್ನು ನಾವು ಹೆಚ್ಚು ನಿರ್ಭೀತಿಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ನಾವು ಈ ಒಂದು ಕಾರ್ಯಕ್ರಮವನ್ನು ತಾವು ಕೂಡ ಹೆಚ್ಚು ಪ್ರೋತ್ಸಾಹಿಸಿದರೆ ಇದು ಬಹಳಷ್ಟು ಉತ್ತಮ ಆಗ್ತದೆ. ನಾನು ನಮ್ಮ ಸನ್ಮಾನ್ಯ ರಮನಾಥ ರೈಗಳ ಒಂದು ವೇದಿಕೆಯಲ್ಲಿರುವ ಎಲ್ಲ ಮುಖ್ಯಸ್ಥರಲ್ಲಿ ಒಂದು ವಿನಂತಿ ಮಾಡಿ ನನ್ನ ಧನ್ಯವಾದವನ್ನು ಮುಗಿಸ್ತೇನೆ. ಯಾಕೆಂತ ಹೇಳಿದರೆ ಅಧ್ಯಕ್ಷರು ಹೇಳಿದಾಗೆ ಕಟೀಲ್ನಲ್ಲಿ 8 ಏನೋ ಮೇಳ ಆಯಿತು, ಮಂದಾರ್ತಿಯಲ್ಲಿ ಆಯಿತು, ಧರ್ಮಸ್ಥಳದಲ್ಲಿ ಆಯಿತು, 7 ಆಗಿದೆ. ಆದರೆ ಇಷ್ಟು ಕೋಟಿ ಆದಾಯ, 500 ಕೋಟಿ ಜಿಲ್ಲೆ ಆದಾಯ ಇಲ್ಲಿ ನಮ್ಮಲ್ಲಿ ದುಡ್ಡುಂಟು. ಪ್ರತಿ ವರ್ಷ 100 ಕೋಟಿ ಆದಾಯ ಬರ್ತದೆ. ನಮ್ಮದೇ ಒಂದು ಮೇಳವನ್ನು ಕಲಾವಿದರನ್ನು ನೇಮಕ ಮಾಡಿಕೊಂಡು ಮಾಡುವಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಾವು ಅತ್ಯುತ್ತಮ ಅರ್ಥಧಾರಿಗಳನ್ನ ಸೇರಿಸಿಕೊಂಡು ಈ ಒಂದು ವ್ಯವಸ್ಥೆಯನ್ನ ದೇವಸ್ಥಾನದ ಅಧೀನದಿಂದಲೇ ಮಾಡುವಂತ ವ್ಯವಸ್ಥೆಯನ್ನ ತಾವುಗಳೆಲ್ಲ ಸೇರಿ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮಗೆ ಅನೇಕ ಮಂದಿ ತೊಂದರೆಯನ್ನು ಕೊಟ್ಟರು. ಯಾಕಂತ ಹೇಳಿದ್ರೆ ಅದನ್ನು ನಾವು ಹೇಳೋದಿಲ್ಲ, ಆದರೂ ಕೂಡ ಇದು ಮಾಡಬಾರ್ದು, ಸುಬ್ರಹ್ಮಣ್ಯ ದೇವಸ್ಥಾನದ ಹೆಸರಿನಲ್ಲಿ ಮಾಡಬಾರ್ದು ಅಂತ. ಹಾಗೆ ಕೊನೆಯದಾಗಿ ನಾವು ಏನ್ ಮಾಡಿದೆವು ಅಂತ ಹೇಳಿದ್ರೆ ಕುಕ್ಕೇಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಂತ ಹೇಳಿ ಹಾಕಿ ದೇವಸ್ಥಾನ ಅಂತ ಹಾಕ್ಲಿಲ್ಲ. ಕುಕ್ಕೇಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಹೇಳಿದ್ರೆ ಎಲ್ಲರಿಗೂ ಅವ್ರ ದೇವರು ಒಬ್ರಿ, ಅವರ ಹೆಸರನ್ನ ಯಾರು ಕೂಡ ಕ್ರಯಕ್ಕೆ ಪಡೆದವರಿಲ್ಲ. ಆದ್ದರಿಂದ ಅದನ್ನೊಂದು ಹಾಕಿ ನಾವು ಕೂಡ ಭಕ್ತರು ಎನ್ನುವ ನೆಲೆಯಲ್ಲಿ ಮಾಡಿದ್ದೇವೆ. ಮುಂದೆ ಕೆಲವೇ ದಿವಸಗಳಲ್ಲಿ ಎಷ್ಟೇ ಸಮಸ್ಯೆ ಆದರೂ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವತಿಯಿಂದಲೇ ಈ ಒಂದು ಮೇಳವನ್ನು ಸ್ಥಾಪನೆ ಮಾಡಿ ಬಾಕಿ ಎಲ್ಲ ದೇವಸ್ಥಾನಗಳ ಹಾಗೆ ನಮ್ಮ ದೇವಸ್ಥಾನ ಕೂಡ ಒಂದು ಮಾದರಿ ಆಗಬೇಕನ್ನುವ ನಿಟ್ಟಿನಲ್ಲಿ ನಾವು ಕ್ರಮ ಕೈಗೊಳ್ಳುತ್ತೇವೆ. ಯಾಕಂತ ಹೇಳಿದ್ರೆ ಆಡಳಿತ ಮಂಡಳಿಯ ಬಹುತೇಕ ಸದಸ್ಯರು ಇದಕ್ಕೆ ಪಣವನ್ನು ತೊಟ್ಟಿದ್ದಾರೆ. ಆ ಒಂದು ಕೆಲಸಕ್ಕೆ ಸುಬ್ರಹ್ಮಣ್ಯ ದೇವರ ಆಶೀರ್ವಾದ ಅವರ ಮೇಲೂ ನಮ್ಮ ಮೇಲೂ ಇರಲಿ ಅಂತ ಹೇಳುತ್ತಾ ಎಲ್ಲರಿಗೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ನಾನು ಯಕ್ಷಗಾನ ಮೇಳದ ಒಂದು ಪರವಾಗಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಯನ್ನು ಮತ್ತು ಧನ್ಯವಾದಗಳನ್ನ ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನ ಕೊನೆಗೊಳಿಸ್ತಾ ಇದ್ದೇನೆ. ಸಭಾ ಕಾರ್ಯಕ್ರಮದ ನಿರ್ವಹಣೆಯನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ ಸತೀಶ್ ರೇಕಮ್ಮ ಅವರು ವೇದಿಕೆಗೆ ಬಂದು ಒಂದು ಗೌರವದ ಸ್ಮರಣಿಕೆಯನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಸನ್ಮಾನ್ಯ ರಮನಾಥ ರೈ ಅವರು ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಕಾರ್ತಿಕ್ ಮತ್ತು ರಂಜನ್ ಅವರು ಕೂಡ ವೇದಿಕೆಗೆ ಬರಬೇಕು ಮತ್ತು ಪವನ್ ಕುಮಾರ್ ಅವರು ಕೂಡ ವೇದಿಕೆಗೆ ಬಂದು ಗೌರವದ ಸ್ಮರಣಿಕೆಯನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಕಾರ್ತಿಕ್, ರಂಜನ್ ಮತ್ತು ಪವನ್ ಕುಮಾರ್ ಈ ಕಾರ್ಯಕ್ರಮದ ಸಂಘಟನೆಯಲ್ಲಿ ಅತ್ಯುತ್ತಮ ಸಹಕಾರವನ್ನ ಕೊಟ್ಟಿದ್ದಾರೆ. ಸತೀಶ್ ಕೈಕಂಬ ಸಂಜೆಯಿಂದ ಈ ಕಾರ್ಯಕ್ರಮಕ್ಕೆ ಅತ್ಯುತ್ತಮವಾದ ಸಹಕಾರವನ್ನ ನೀಡುತ್ತಾ ಇದ್ದಾರೆ. ಅದೇ ರೀತಿ ಪವನ್ ಕುಮಾರ್ ಅವರು ಕೂಡ ವೇದಿಕೆಗೆ ಬಂದು ನಮ್ಮ ಗೌರವದ ಸ್ಮರಣಿಕೆಯನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಸ್ವಾಗತವನ್ನ ನೆರವೇರಿಸಿದ ಪವನ್ ಕುಮಾರ್ ದೇವಸ್ಥಾನದ ಮಾಸ್ಟರ್ ಪ್ಲಾನರಿ ಸಮಿತಿಯ ಸದಸ್ಯರು ಗೌರವದ ಸ್ಮರಣಿಕೆಯನ್ನ ರಮನಾಥ ರೈ ಅವರಿಂದ ಸ್ವೀಕರಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಸಭಾ ಕಾರ್ಯಕ್ರಮ ಮುಕ್ತಾಯಗೊಂಡು ಇದೀಗ ಪಾಂಡವಾಶ್ವಮೇಧ ಅನ್ನುವ ಯಕ್ಷಗಾನ ನೆರವೇರುವುದಕ್ಕಿಂತ ಆ ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇವೆ.